ಶಿಷ್ಯ ಅದನ್ನೇ ನೀವು ಯಾಕೆ ಅದನ್ನೇ ಕೇಳಬಾರ್ದು. ಆಧಾರ್ ಪಟ್ಟಿಗೆ ಅದೇ ಓಕೆ. ಆಗಮಿಸಿರುವ ಎಲ್ರಿಗೂ ನಮಸ್ಕಾರ. ಇದು 8 ಏಂಜಲ್ಸ್ ಪ್ರೊಡಕ್ಷನ್ಸ್ ನಿರ್ಮಾಣ ಮಾಡ್ತಾ ಇರುವಂತಹ ನಮ್ಮ ರಮ್ಯ ಆಟ ಆಧುನಿಕ ಕಾಟ ಸಿನಿಮಾದ ಟ್ರೈಲರ್ ರಿಲಾಂಚ್ ಅದೇ ರೀತಿಯಾಗಿ ಒಂದು ಹಾಡಿನ ಬಿಡುಗಡೆಯ ಕಾರ್ಯಕ್ರಮ. ನಾನು ನಿರೂಪಕಿ ಶಮೀರಾ ಬಿಳುವಾಯಿ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿ ಅಭ್ಯಾಗತರು ಬಂದಿದ್ದಾರೆ, ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ವಿ. ಹಾಗೆ ವೆಲ್ಕಮ್. ಅದೇ ರೀತಿಯಾಗಿ ನಮ್ಮೊಂದಿಗೆ ಕಲಾವಿದರಿದ್ದೀರಾ, ತಂತ್ರಜ್ಞರೆಲ್ಲರೂ ಇದ್ದೀರಾ. ರಮ್ಯ ಆಟ ಸಿನಿಮಾದ ಎಲ್ಲ ತಂಡಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಇನ್ನು ನಮ್ಮ ಜೊತೆಯಾಗಿ ನಿಲ್ಲುವಂತಹ ನಮ್ಮೆಲ್ಲರ ಆತ್ಮೀಯ ಮಾಧ್ಯಮ ಮಿತ್ರರಿಗೂ ಕೂಡ ಈ ವಿಶೇಷ ಸುದ್ದಿಗೋಷ್ಠಿಗೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಎಲ್ಲ ಆಟ ಆಡ್ತಾರೆ. ರಮ್ಯ ಆಟ ಟ್ರೈಲರ್ ರಿಲೀಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಥವಾ ಕನ್ನಡಿ ಅಂತ ನಾವು ಅನ್ಕೊಂಡಿದ್ದೀವಿ. ಸೊ ಅದರ ಹಾಡಿನ ಝಲಕ್ಕನ್ನ ಇವಾಗ ನಾವು ನೀವು ನೋಡಿ ಖುಷಿ ಪಡೋಣ, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಸಲಾಂ, ನಮಸ್ತೆ, ಗುಡ್ ಆಫ್ಟರ್ನೂನ್, ಶಾಲೋಮ್. ಯಾವ್ಯಾವ ಭಾಷೆಯಲ್ಲಿ ನಿಮ್ಮೆಲ್ಲರನ್ನೂ ಗ್ರೀಟ್ ಮಾಡೋಕ್ಕಾಗತ್ತೋ ಆ ವರ್ಡ್ಸ್ನ ನಾನು ಹುಡುಕ್ತಾ ಇದ್ದೀನಿ. ಶರಣು ಅಲ್ಲಿ ಅವರು ಇದ್ದಾರೆ. ಸೊ ಈ ಮೂವಿನಲ್ಲಿ ಇದನ್ನೇ ನೀವು ಕಾಣಬಹುದು. ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ, ನಮ್ಮೊಳಗೆ ಇರುವಂತಹ ಬಾಂಧವ್ಯತೆಯನ್ನು ನಾವು ಬೆಳೆಸಬೇಕಂತ ಒಂದು ದೊಡ್ಡ ಉದ್ದೇಶ ಇದೆ. ನ್ಯಾಷನಲ್ ಇಂಟಿಗ್ರೇಷನ್ ಅನ್ನ ಈ ಮೂವಿನಲ್ಲಿ ನೋಡಬಹುದು. ಸೊ ನಾನು ನನ್ನ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ. ನಾನು ಚಿಕ್ಕ ವಯಸ್ಸಿಂದನೇ ಇಲ್ಲಿ ಬೆಳೆದಿರೋದು ಬೆಂಗಳೂರಿನಲ್ಲಿ. ಬಟ್ ಆಕ್ಚುಲಿ ನಮ್ಮ ಪೂರ್ವಜರು ತಮಿಳ್ನಾಡಿಂದ ಬಂದಿರೋರು. ஸோ வீட்டில் தமிழ் பேசுவேன், சரளமாக வீட்டில் தமிழ் தான் பேசுவோம், வேற மொழி வீட்டில் பேசுறது கிடையாது. ஆனால் வெளியே வந்தால் ಕನ್ನಡ ಮಾತಾಡ್ತೀವಿ, ಮತ್ತೆ ವ್ಯಾಪಾರದಲ್ಲಿ ನೋಡಿದ್ರೆ ಉರ್ದು ಮಾತಾಡ್ತೀವಿ. ಹಾಗೆ ಇಷ್ಟು ಭಿನ್ನ ಭಿನ್ನವಾಗಿ ಇರುವ ಸಮುದಾಯಗಳನ್ನ ನಾವು ಅರಿಯದೇ ಇರುವ ಒಂದು ಕಾರಣದಿಂದ ಇಲ್ಲಿ ಕೆಲವೊಮ್ಮೆ ತಪ್ಪು ಅಭಿಪ್ರಾಯಗಳು, ಮತ್ತೆ ಕೆಲವೊಮ್ಮೆ ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಬೇರೆಯವರು, ಅವರು ಬೇರೆ, ನಾವು ಬೇರೆ ಅಂತ ಅದೆಲ್ಲವನ್ನು ಮುರಿಯೋದಕ್ಕೆ ಈ ಮೂವಿ ಒಂದು ಫೌಂಡೇಶನ್ ಆಗಿರುತ್ತೆ ಅಂತ ನನಗೆ ನಂಬಿಕೆ ಇದೆ. Because we are looking at a very greater perspective, not just an entertainment. Entertainment is very important. Entertainment ಇಲ್ಲದೆ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಅದರಲ್ಲಿ ಏನು ಅರ್ಥ ಇರಲ್ಲ. ಸೊ ದೇರ್ ಇಸ್ ಲಾಟ್ ಆಫ್ ಎಂಟರ್ಟೈನ್ಮೆಂಟ್ ಇನ್ ದಿಸ್ ಮೂವಿನಲ್ಲಿ 5 ಹಾಡುಗಳಿವೆ. ಮತ್ತೆ ಈ ಹಾಡು ನೀವು ಕೇಳಿದ ತಕ್ಷಣ ಗೊತ್ತಿರಬೇಕು, ಬದುಕು ಹೋರಾಟವಾಗಿದೆ, ಪ್ರತಿ ಕ್ಷಣವೂ ಆನಂದವಾಗಿದೆ. ಇದು ನನ್ನ ಅನುಭವದ ಮೂಲಕ ನಾನು ಬರೆದಿರುವ ಈ ಒಂದು ಸಾಹಿತ್ಯ, ಅನುಭವದ ಮೂಲಕ. ಯಾಕಂದ್ರೆ ಪ್ರತಿ ಕ್ಷಣವು ಏನೇ ಒಂದು ನಾವು ಕೆಲಸ ಮಾಡಿದ್ರು ಎಲ್ಲೋ ಒಂದ್ ಕಡೆ ನಾವು ಬೀಳ್ತೀವಿ. ಎಷ್ಟೇ ಒಳ್ಳೆಯವರಾಗಿರಕ್ಕೆ ನಾವು ಪ್ರಯತ್ನ ಮಾಡಿದ್ರು ಎಲ್ಲೋ ಒಂದ್ ಕಡೆ ತಪ್ಪು ಮಾಡೋರೇ ಮನುಷ್ಯ. ಅದರ ನಂತರ ಅಲ್ಲೇ ನಮ್ಗೆ ಒಂದು ಪರಿಹಾರನೂ ಸಿಗತ್ತೆ. ಆದ್ರೆ ಮನುಷ್ಯನಿಗೆ ಪರಿಹಾರ ಇಲ್ಲ ಅಂತ ಅವನು ಅನ್ಕೊಂಡ್ರೆ ಅವನು ಏನಾಗ್ಬಿಡ್ತಾನೆ, ಅವನೇ ನಾಶವನ್ನು ವಹಿಸುವ ರೀತಿಯಲ್ಲಿ ಏನೋ ತಪ್ಪು ಮಾಡ್ಬಿಡ್ತಾನೆ. ಸೊ ಅದಕ್ಕೋಸ್ಕರ ಈ ಹಾಡಿನಲ್ಲಿ ಏನಂದ್ರೆ, ನಿಮ್ಗೆ ಹೋರಾಟ ಇದ್ದೇ ಇರತ್ತೆ, ಬಟ್ ಆನಂದವು ಕೂಡ ನಿಮ್ ಜೊತೆಗೆ ಇದೆ. ಸೊ ನೀವು ನಂಬಿಕೆ ಇಟ್ಕೊಳ್ಳಿ ಅಂತ ಒಂದು ಸಂದೇಶ ಕೊಡಬೇಕಂತ ಈ ಹಾಡು ನಾವು ರಚನೆ ಮಾಡಿದ್ವಿ. ಸೊ ಮೂವಿನಲ್ಲಿ ಅನೇಕರು ಒಳ್ಳೆ ಪಾತ್ರ ಮಾಡಿದ್ದಾರೆ. ವಿಲ್ ಸ್ಟಾರ್ಟ್ ಆಫ್ ವಿತ್ ದಿ ಕಾಸ್ಟ್. ರೈಟ್ ಫ್ರಮ್ ರಾಘವ್ ಸೂರ್ಯ ಅವರು. ರಾಘವ್ ಸೂರ್ಯ ಅವರು ನನಗೆ ಬಹಳ ಆತ್ಮೀಯರು. ಸುಮಾರು ಒಂದು 8 ವರ್ಷದಿಂದ, ನಾನು 7 ಇಯರ್ಸ್ ಇರ್ಬೋದು, 7 to 8 years ಆಲ್ಮೋಸ್ಟ್. ಯಾಕಂದ್ರೆ ನಾನು ಅಲ್ಲಿ ಚರ್ಚೆಗೆ ಹೋಗ್ತಿದ್ದೆ ಟಿವಿ ಚಾನಲ್ಗೆ. ಅವರಲ್ಲಿ
ಆಂಕರ್ ಆಗಿದ್ರು. ಸೊ ಹಾಗಾಗಿ ಫಸ್ಟ್ ಮೀಟಿಂಗ್ ಅಲ್ಲಿ ನಾವು ನಿರ್ಧಾರ ಮಾಡ್ಕೊಂಡಿದ್ವಿ, ಒಂದು ವೇಳೆ ಯಾವ್ದಾದ್ರು ನಾವು ಮೂವಿ ಮಾಡಿದ್ರೆ ನೀವು ಆಕ್ಟರ್, ಮತ್ತೆ ಅವರು ಸರ್ ನೀವು ಡೈರೆಕ್ಟ್ ಮಾಡ್ತಿದ್ರೆ ನಾನು ಆಕ್ಟ್ ಮಾಡ್ತೀನಿ ಅಂತ ಅವರು ಅವತ್ತಿಗೆ ಮಾತಾಡಿದ್ರು. ಅಲ್ಲಿ ಆಂಕರ್ ಆಗಿರುವಾಗಲೇ ಅಲ್ಲಿ ಒಳಗೆ ಕೂತ್ಕೊಂಡು ನಾವಿಬ್ರು ಚರ್ಚೆ ಮಾಡ್ತಿದ್ವಿ, ಮತ್ತೆ ಹಾಡ್ತಿದ್ವಿ, ಅಲ್ಲೇ ಹಾಡ್ತಿದ್ವಿ. ಸೊ ವಿ ಆರ್ ವೆರಿ ಡಿಫ್ರೆಂಟ್, ಒಂದ್ ರೀತಿಯಲ್ಲಿ ಒಂದು ವೆರಿ ಡಿಫ್ರೆಂಟ್ ಬಾಂಡಿಂಗ್ ಇದೆ ನಮ್ಮಲ್ಲಿ. ಸೊ ವಿ ನೋ ಈಚ್ ಅದರ್ ವೆರಿ ವೆಲ್ ಅಂಡ್ ವಿ ಡಿಸ್ಕಸ್ ಸೋ ಮೆನಿ ಐಡಿಯಾಲಜಿ ಬಗ್ಗೆ ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಎಲ್ಲ ತುಂಬಾ ತೀವ್ರ ಡಿಸ್ಕಷನ್ ಮಾಡಿದ್ವಲ್ಲ, ವೆರಿ ಬ್ಯೂಟಿಫುಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ನಮ್ಮ ರಾಘವ್ ಸೂರ್ಯಾಜಿ. ಯಾಕಂತ ಹೇಳಿದ್ರೆ ದಿಸ್ ಇಸ್ ನಾಟ್ ಜಸ್ಟ್ ಅ ಮೂವಿ, ಇಟ್ಸ್ ಅ ಸೈನ್ ಆಫ್ ಬ್ರದರ್ಹುಡ್. ವಿ ಆರ್ ಸೀಯಿಂಗ್ ದ ಸೈನ್ ಆಫ್ ಬ್ರದರ್ಹುಡ್ ಆಫ್ 8 years ಆಫ್ ಫ್ರೆಂಡ್ಶಿಪ್. ಅದರ ನಂತರ ವಿ ಹ್ಯಾವ್ ಸೈಯದ್ ಇರ್ಫಾನ್ ಅವರು ಆಲ್ರೆಡಿ ಮೂವೀಸ್ ಅಲ್ಲಿ ಅನೇಕ ಕನ್ನಡ ಮೂವಿಗಳಲ್ಲಿ ಆಕ್ಟ್ ಮಾಡಿದ್ದಾರೆ, ಸುದೀಪ್ ಅವ್ರ ಜೊತೆ ಕೂಡ ಆಕ್ಟ್ ಮಾಡಿದ್ದಾರೆ, ಮತ್ತೆ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ, ತೆಲುಗು ಆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇವ್ರನ್ನ ಮೀಟ್ ಮಾಡಿದ್ದು ಒಂದು ಕೆಫೆನಲ್ಲಿ ಮೀಟ್ ಮಾಡಿದ್ವಿ. ಅವಾಗ ಕೂಡ ಫಸ್ಟ್ ಮೀಟಿಂಗ್ ನಲ್ಲಿ ಅವ್ರಿಗೆ ಹೇಳಿದೆ, ನಾನು ಮೂವಿ ಮಾಡೋದಿದ್ರೆ ನಿಮ್ಮನ್ನ ಕರಿತೀನಿ ಅಂತ. ಸೊ ಹಾಗಾಗಿ ಇಟ್ ವಾಸ್ ಆಲ್ ಲೈಕ್ ಏನಂದ್ರೆ ಎಲ್ಲೋ ಒಂದ್ ಕಡೆ ಮೀಟ್ ಮಾಡಿದ್ವಿ, ಅದೆಲ್ಲ ಕೂಡಿ ಬಂದಿದೆ. ದಟ್ಸ್ ವಾಟ್ ಇಟ್ ಈಸ್. Then we have Vinyash Shetty. Vinyash Shetty's performance in this movie is amazing. ನೋಡ್ಬೇಕಾಗಿರುತ್ತೆ. ನಾನು ಯಾಕಂದ್ರೆ ಗೌರಿ ಪಾತ್ರ ಅಂತ ನಾನು ಹುಡುಕ್ತಿದ್ದೆ. ಈ ಗೌರಿ ಪಾತ್ರ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಅಲ್ಲಿ ಗೌರಿ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಟು ಬಿ ವೆರಿ ಫ್ರಾಂಕ್ ನಿಮ್ ಮುಂದೆ ಹೇಳಬೇಕಾಗಿರುತ್ತೆ, ಈ ಗೌರಿ ಪಾತ್ರವನ್ನು ನಾವು ಬರಿತಿರುವಾಗ ಅಟ್ ಒನ್ ಪಾಯಿಂಟ್ ಐ ಕುಡ್ ನಾಟ್ ಕಂಪ್ಲೀಟ್ ದ ರೈಟಿಂಗ್. ನನಗೆ ಬರೆಯಕ್ಕಾಗ್ಲಿಲ್ಲ, ಯಾಕಂದ್ರೆ ಐ ಗಾಟ್ ಇನ್ ಟು ದಟ್ ಸಿಸ್ಟಮ್ ಆಫ್ ಗೌರಿ ಮನಸ್ಸಿನಲ್ಲಿ ಏನ್ ಹೋಗ್ತಿರ್ಬೇಕು ಈ ವೇಳೆಯಲ್ಲಿ ಅಂತ ಹೇಳುವಾಗ ನನ್ಗೆ ಬರೆಯಕ್ಕಾಗ್ಲಿಲ್ಲ ಆ ಟೈಮ್ನಲ್ಲಿ. ಸೊ ನನಗೇನಂದ್ರೆ ನಾನು ವಿಜುವಲೈಸ್ ಮಾಡ್ತಿರುವ ಆ ಗೌರಿ ಎಲ್ಲಿ ಸಿಗ್ತಾಳೆ ಅಂತ ನಾನು ಅಲ್ಲಿ ಹುಡುಕ್ತಾ ಇದ್ದೆ. ಎಷ್ಟೋ ಜನರು ಬಂದ್ರು ಗೌರಿ ಪಾತ್ರ ನಾನು ಮಾಡ್ತೀನಿ ಅಂತ, ಬಟ್ ಐ ವಾಸ್ ನಾಟ್ ಏಬಲ್ ಟು ಸಿ ಗೌರಿ ಇನ್ ದಟ್ ಪರ್ಸನ್. ಫೈನಲಿ ವಿನ್ಯಾಸ್ ಶೆಟ್ಟಿ ಬಂದ್ರು, ಇವರೇ ಗೌರಿ ಅಂತ ಒಂದು ಫೈನಲೈಸ್ ಮಾಡಿದ್ವಿ. ಆಮೇಲೆ ಕೂಡ ನಮ್ಮ ಟೆಕ್ನಿಕಲ್ ಟೀಮ್ ನಲ್ಲಿ ಇವ್ರು ಗೌರಿ ಪಾತ್ರಕ್ಕೆ ಬರ್ತಾರಾ, ಅದು ಫುಲ್ಫಿಲ್ ಮಾಡ್ತಾರಾ ಅಂತ ಫಸ್ಟ್ ಡೇ ಸೆಟ್ ನಲ್ಲಿ ತೋರಿಸ್ಕೊಂಡ್ರು. ವಿ ಫೌಂಡ್ ಗೌರಿ ಅಂತ. ದಟ್ ಇಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಐ ಆಮ್ ಶ್ಯೂರ್ ದ ಹೋಲ್ ಕ್ರೂ ಕ್ಯಾನ್ ರಿಯಲೈಸ್ ದಟ್. ಅದರ ನಂತರ ವಿ ಹ್ಯಾವ್ ಸ್ನೇಹಾ ರಾವ್, ಒಂದು ಕ್ಯಾರೆಕ್ಟರ್ ಚಾರುಲತಾ, ಅಡ್ವೊಕೇಟ್ ಚಾರುಲತಾ. ಇವರು ಬಂದು ಅಡ್ವೊಕೇಟ್ ಉಸ್ಮಾನ್ ಖಾನ್ ಪಾತ್ರ ಮಾಡಿದ್ದಾರೆ. ಬ್ಯೂಟಿಫುಲ್. ಅಂದ್ರೆ ಇವ್ರು ಏನಂದ್ರೆ ಒಂದ್ ರೀತಿ ಇದಕ್ಕೆ ಮುಂಚೆ ಮಾಡಿರೋ ಮೂವಿ ಎಲ್ಲ ಒಂದ್ ರೀತಿ ಫೈಟ್ ವೈಲೆನ್ಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಎಂತಹ ಪಾತ್ರ ಮಾಡಿದ್ದಾರೆ, ಇಟ್ಸ್ ಟೋಟಲಿ ಅ ವೆರಿ ಸೆಟಲ್ಡ್ ಕ್ಯಾರೆಕ್ಟರ್ ರೋಲ್. ಅದು ಅವರೇ ಮಾತಾಡ್ಬೇಕು, ನಾನು ಮಾತಾಡ್ತಿಂತ. ಸೊ ಹಿ ಹ್ಯಾಸ್ ಟು ಎಕ್ಸ್ಪ್ಲೈನ್ ದಟ್. ಸೊ ದಟ್ ವಾಸ್ ವೆರಿ ವೆರಿ ಗುಡ್ ಪರ್ಫಾರ್ಮೆನ್ಸ್. ಮತ್ತೆ ವಿ ಹ್ಯಾವ್ ಸ್ನೇಹಾ ರಾವ್ ಆಪೋಸಿಟ್ ನಲ್ಲಿ ಅಡ್ವೊಕೇಟ್ ಚಾರುಲತಾ, ಶಿ ಹ್ಯಾಸ್ ಡನ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಇವ್ರಿಗೆ ನಾವು ಬೈಕ್ ಓಡ್ಸಕ್ಕೆ ಬುಲೆಟ್ ಕೊಟ್ವಿ, ಅವರೇ ಮೇನ್ ರೋಡ್ ನಲ್ಲಿ ಅವರು ಇದೆಲ್ಲ ಮಾಡಿದ್ರು, ಏನೋ ಆಕ್ಷನ್ ತರ ಎಲ್ಲ ಮಾಡ್ತಿದ್ರು ವಿತೌಟ್ ಎನಿ ಡಮ್ಮಿ. ಅವರೇ ಬೈಕ್ ಓಡಿಸೋದು. ಸೊ ಓಡಿಸೋದು ಗೊತ್ತಾದ್ಮೇಲೆ ಇನ್ನೊಂದು ಬೈಕ್ ಓಡಿಸಿಂದ ಇನ್ನೊಂದು ಬೈಕ್ ಕೊಟ್ವಿ. ಸೊ ಶಿ ಎಂಜಾಯ್ಡ್ ದ ಟೈಮ್, ಅಡ್ವೆಂಚರಸ್ ಆಗಿತ್ತು. ಮತ್ತೆ ವಂಡರ್ಫುಲ್ ಟೈಮ್ ವಿ ಹ್ಯಾಡ್. ಅಡ್ವೊಕೇಟ್ ಚಾರುಲತಾ, ವಿ ಫೌಂಡ್ ಅಡ್ವೊಕೇಟ್ ಚಾರುಲತಾ ಇನ್ ದಟ್ ಮೂವಿ ವೆರಿ ನೈಸ್ಲಿ. ದೆನ್ ಆಫ್ ಕೋರ್ಸ್ ನಮ್ಮ ಜಡ್ಜ್ ಸಾಹೇಬರು ಜಸ್ಟಿಸ್ ವರದರಾಜನ್ ಪಾತ್ರಕ್ಕೆ ಅಲ್ಲಿ ಅಭಿಗೌಡ ಅವರು ಇದ್ದಾರೆ. ಹಿ ಡಿಡ್ ಅ ವಂಡರ್ಫುಲ್ ಜಾಬ್. ಅವರು ಕೂಡ ಒಂದು ಮೂವಿ ಡೈರೆಕ್ಟ್ ಮಾಡಿದ್ದಾರೆ. ಈ ಮೂವಿಗೆ ಅವರ ಕೊಡುಗೆ ಬಹಳಷ್ಟು ಉಂಟು. ಹಿ ಹ್ಯಾಸ್ ಗಿವನ್ ಅಸ್ ಗುಡ್ ಸಜೆಷನ್ಸ್, ಐಡಿಯಾಸ್. ಮತ್ತೆ ಈ ಮೂವಿ ಮಾಡಕ್ಕೆ ಮುಂಚೆ ನನಗೆ ಕೆಲವು ಡೀಟೇಲ್ಸ್ ಬೇಕಿತ್ತು. ಆ ಡೀಟೇಲ್ಸ್ ಎಲ್ಲ ಕೊಡೋರು ಶ್ರೀ ಶಶಿಕಾಂತ್ ಯಡಹಳ್ಳಿ ಕೊಟ್ಟರು ನಮಗೆ. ಆಕ್ಚುಲಿ ಈ ಗೇವ್ ಮಿ ದ ರೈಟ್ ಡಿರೆಕ್ಷನ್. ಏನಿಲ್ಲ, ಜಾಸ್ತಿ ಟೈಮ್ ತಗೊಳ್ಳಿಲ್ಲ, ಒಂದು ಅರ್ಧ ಗಂಟೆ ಫೋನ್ ನಲ್ಲಿ ಮಾತಾಡ್ತೀವಿ. ಆ ಅರ್ಧ ಗಂಟೆನಲ್ಲಿ ಒಂದು ಗುರುಜಿ ಹೇಗೆ ಶಿಷ್ಯನಿಗೆ ಒಂದು ಕ್ಲಾಸ್ ತಗೊಳ್ಬೇಕು ಅಂತ ಒಂದು ರೀತಿ ಇರುತ್ತಲ್ಲ, ಹಾಗೆ ಫುಲ್ ಆಗಿ ಕ್ಲಿಯರ್ ಆಗಿ ಹೇಳಿದ್ರೆ ಇದು ಮಾಡಿ ಅಂತ. ಅಷ್ಟೇ ಸಾಕಿತ್ತು ನನಗೆ. ವಿ ವಿಲ್ ಡೂ ಇಟ್ ಅಂತ. ಅಲ್ಲಿಂದ ನಾವು ಟೇಕ್ ಆಫ್ ತಗೊಂಡ್ವಿ, ಶಶಿಕಾಂತ್ ಯಡಹಳ್ಳಿ ಅವರು ಅಲ್ಲಿಂದ. ದೆನ್ ವಿ ಹ್ಯಾವ್ ಶ್ರೀಕರ್ ಪರ್ಫಾರ್ಮಿಂಗ್ ಆಸ್ ಮಹೇಂದ್ರ, and we have Salil Umar performing as Dharmendra. Beautiful characters. So ನಮ್ಮ ಮೂವಿನಲ್ಲಿ ಏನಂದ್ರೆ ವಿಲ್ಲನ್ ಪಾತ್ರ ಯಾರಂತ ಕೇಳಿದ್ರೆ ಇವರಿಬ್ಬರನ್ನ ತೋರಿಸ್ತೀನಿ. ಆದ್ರೆ ನನ್ನನ್ನು ಕೇಳಿದ್ರೆ ಅವ್ರ ವಿಲ್ಲನ್ಗಳೇ ಅಲ್ಲ, ಮೂವಿನಲ್ಲಿ ಕೂಡ ಅವ್ರ ವಿಲ್ಲನ್ಗಳೇ ಅಲ್ಲ.
ಸೊ ಮಿಸ್ಟರ್ ಸಲೀಲ್ ಉಮರ್ ನನ್ನ ಹತ್ರ ಬಂದು ಕೇಳಿದ್ರು, ಓಕೆ ನಾನು ವಿಲನ್ ಪಾತ್ರ ತಾನೆ ಹೇಗಿರ್ಬೇಕು, ಚೆಸ್ಟ್ ಎಲ್ಲ ತೋರಿಸ್ಕೊಂಡು ಒಂದು ರೀತಿ ಸೌಂಡ್ ಟೋನ್ ಎಲ್ಲ ಚೇಂಜ್ ಮಾಡ್ಲಂತ. ನಾನಂತೆ ನೀವು ಹೀರೋ ತರ ಭಾವನೆ ತೋರಿಸ್ಬೇಕಾಗಿದೆ, ಯು ಹ್ಯಾವ್ ಟು ಬಿ ಲೈಕ್ ಹೀರೋ, ಇವನ್ ವಿಲನ್ ಇಸ್ ಅ ಹೀರೋ ಇನ್ ಅವರ್ ಮೂವಿ. ಸೊ ಎವ್ರಿಬಡಿ ಇಸ್ ಅ ಹೀರೋ ಅಂತ ನಾನು ನೋಡ್ಕೊಂಡಿದ್ದೀನಿ ಈ ಮೂವಿನಲ್ಲಿ, ಬ್ಯೂಟಿಫುಲ್. ಬಟ್ ಅದರಲ್ಲಿ ದ ಲೀಡ್ 2 ಹೀರೋಸ್ಗಳು ಇದ್ದಾರೆ. ದೆನ್ ವಿ ಹ್ಯಾವ್ ಬಾಷಾ ಬಾಯಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ರು, ಬಬ್ಲು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬೇರೆ ಎಷ್ಟೋ ಜನರು ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಎಲ್ಲರ ಹೆಸರು ನಾನು ತಗೊಂಡ್ ಬರ್ಬೇಕಂದ್ರೆ ಕಷ್ಟ ಆಗುತ್ತೆ. ನಂದಿನಿ ಗೌಡ ಇದ್ದಾರೆ, ಬ್ಯೂಟಿಫುಲಿ ಶಿ ಡಿಡ್ ಅ ವಂಡರ್ಫುಲ್ ಜಾಬ್. ಶಿ ಡಿಡ್ ದ ರೋಲ್ ಆಫ್ ರೇಷ್ಮಾ ಕ್ಯಾರೆಕ್ಟರ್, ವೆರಿ ಕ್ಲಾಸಿಕ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಬ್ಯೂಟಿಫುಲ್. ಐ ರಿಯಲಿ ಎಂಜಾಯ್ಡ್ ದ ಟೈಮ್. ನಿಮ್ ಡೆಲಿವರಿ ಆಗಲಿ, ನಿಮ್ ರಿಯಾಕ್ಷನ್ಸ್ ಗಳಾಗಲಿ, ವಿ ಎಂಜಾಯ್ಡ್ ಇಟ್ ಕಂಪ್ಲೀಟ್. ಅಂಡ್ ಕಾಸ್ಟಿಂಗ್ ನಲ್ಲಿ ವಿ ಹ್ಯಾವ್ ಹ್ಯಾಡ್ ಅದರ್ಸ್. ರಿಜ್ವಾನ್ ಎಲ್ಲಿದ್ದಾರೆ? ಈ ಸಿನಿಮಾ ಯಾಕೆ ಮಾಡ್ಬೇಕು ಅಂತ ಅನಿಸ್ತು? ನಿಮ್ಮ ಹಿನ್ನೆಲೆ ಓದು ಇದನ್ನೆಲ್ಲ ಹೇಳಿ. ಅದೇ ಹೇಳ್ತೇನೆ, ಒಂದೇ ನಿಮಿಷ ಮುಗಿಸ್ಬಿಟ್ಟೆ. ಇದರಲ್ಲಿ ಒಂದು ಕ್ರೂನು ನಾನು ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ, ಅದರಲ್ಲಿ ಫಿನಿಶ್ ಮಾಡ್ಬಿಡ್ತೇನೆ. ಸೊ ವಿ ಹ್ಯಾವ್ ಹ್ಯಾಡ್ ಅ ಲಾಟ್ ಆಫ್ ಪೀಪಲ್ ಅಂಡ್ ಕ್ರೂ ನಲ್ಲಿ ವಿ ಹ್ಯಾವ್ ಪ್ರಭು SR ಅವ್ರದ್ದು ಮ್ಯೂಸಿಕ್. ನನ್ಗೆ ಬೇಕಾಗಿರೋದು ರಾಕ್ ಮ್ಯೂಸಿಕ್ ಬೇಕಿತ್ತು ಅಂತ ಹೇಳಿ ಕನ್ನಡದಲ್ಲಿ ರಾಕ್ ಒಂದು ಹಾಡು, ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಅವರ ಕವನವನ್ನು ತಗೊಂಡು ಅದರಿಂದ ನಾವು ಮಾಡಿದ್ವಿ. ಅದು ಕೂಡ ಒಂದು ಮಾಡರ್ನ್ ಡೇ ಮ್ಯೂಸಿಕ್ ನಲ್ಲಿ ನಾವು ಮಾಡಿದ್ವಿ. ಸೊ ಇಟ್ಸ್ ಅ ವೆರಿ ಗುಡ್ ಬ್ಲೆಂಡ್ ಆಫ್ ಫ್ಯೂಷನ್, ಎಲ್ಲದರಲ್ಲೂ ಫ್ಯೂಷನ್ ಮಾಡ್ಕೊಂಡಿದ್ವಿ. ಸೊ ಪ್ರಭು SR. ಅದರ ನಂತರ ಕಿಶೋರ್ ಅಕ್ಕಣ್ಣ ಇದ್ದಾರೆ. ಈ ಡಿಡ್ ಅ ವೆರಿ ಗುಡ್ ಜಾಬ್ ಫಾರ್ ಅಸ್ ಫಾರ್ DI ವರ್ಕ್ ನಲ್ಲಿ ಅಂಡ್ ಇವನ್ ಫಾರ್ ಫೋಟೋಗ್ರಫಿ ಆಸ್ಪೆಕ್ಟ್ಸ್ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಕಲರಿಸ್ಟ್ ಆಗಿದ್ದು ಬೇರೆ ಬೇರೆ ವಿಚಾರಗಳಿಗೆ ಕೂಡ ಸಹಾಯ ಜಾಸ್ತಿ ಮಾಡಿದ್ದಾರೆ. ದೆನ್ ಎಡಿಟಿಂಗ್ ನಲ್ಲಿ ಗೌತಮ್ ನಾಯಕ್ ಅಂಡ್ ಆಲ್ ಆಫ್ ದೆಮ್. ದೆನ್ ದುಜ್ನಾ ಅಂಡ್ ಇರ್ಫಾನ್ ಆಸ್ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಅಂಡ್ ಆರ್ಟ್ ಡೈರೆಕ್ಟರ್ಸ್ done a fabulous job. Thank you very much. So ಇದರಿಂದ ನಾವು ಉದ್ದೇಶಕ್ಕೆ ಮಾತಾಡೋಣ. ಓಕೆ, ಉದ್ದೇಶ ಈ ಮೂವಿನಲ್ಲಿ ಏನ್ ಮಾಡಕ್ ಹೊರಟಿದ್ದೀವಿ ಅಂದ್ರೆ, ನಾವು ಮೂವಿ ಅಂತೂ ಮಾಡ್ಬೇಕಂತ ನಾವು ಸಿದ್ಧವಾಗಿದ್ವಿ. ಏನೋ ಒಂದು ಮೂವಿ ಮಾಡಬೇಕು, ಬಟ್ ನಾವು ಮೂವಿ ಮಾಡಿದ್ರೆ ಒಂದು ಸಂದೇಶ ಕೊಡುವಂತದ್ದಾಗಿರ್ಬೇಕು. ಸೊ ಫಸ್ಟ್ ನಾವು ಯೋಚನೆ ಮಾಡಿಟ್ಟಿದ್ದು ಡ್ರಗ್ಸ್ ವಿರುದ್ಧ ಮಾಡೋಣ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಆಗ್ತಿದೆ ಈ ನಡುವೆ ಅಂತ ಅದೊಂದು ಮೈಂಡ್ ನಲ್ಲಿ ಇಟ್ಕೊಂಡಿದ್ವಿ. ಆಮೇಲೆ ಏನಾಯ್ತು, ನಮ್ಗೆ ಅದು ಫೈನಲೈಸ್ ಆಗಿಲ್ಲ, ನಾವು ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಬಂದಿಲ್ಲ. ಸೊ ಕಾಸ್ಟಿಂಗ್ ಕೂಡ ಅದರಲ್ಲಿ ಕರೆಕ್ಟ್ ಆಗಿ ಆ ರೀತಿಯಲ್ಲಿ ನಮ್ಗೆ ಕೂಡಿ ಬಂದಿಲ್ಲ. ಸೊ ಅವಾಗ ನಾವೇನ್ ಮಾಡಿದ್ವಿ, ನಾನು ಮತ್ತೆ ರಾಘವ್ ಸೂರ್ಯ ಮಾತಾಡ್ತೀವಿ, ಏನೋ ಗೊತ್ತಾಗ್ತಿಲ್ಲ, ಏನೋ ನಡೀತಿಲ್ಲ, ಬಿಲ್ಸಿ, ಬಟ್ ಒಂದ್ ದಿನದಲ್ಲಿ ಏನೋ ರೆಡಿ ಮಾಡ್ತೀನಿ, 2 ದಿನದಲ್ಲಿ ರೆಡಿ ಮಾಡ್ತೀನಿ ಅಂತ. ಸೊ ಇನ್ 2 days ವಿ ಫಾರ್ಮ್ ದಿ ಔಟ್ಲೈನ್ ಆಫ್ ದ ಸ್ಕ್ರಿಪ್ಟ್ ಫಾರ್ ದಿಸ್ ಮೂವಿ. 2 ದಿನದಲ್ಲಿ ಸ್ಕ್ರಿಪ್ಟ್ ಬೇಕಾಗಿರುವ ಆ ಒಂದು, ಯಾಕಂದ್ರೆ ವಾಟ್ ಆರ್ ದಿ ಸೋಷಿಯಲ್ ಈವೆಲ್ಸ್, ಸಮಾಜದಲ್ಲಿ ಇರುವ ಕೆಡುಕುಗಳು ಯಾವುದು ಅಂತ ಪಟ್ಟಿನಲ್ಲಿ ನೋಡುವಾಗ ವಿ ಫಸ್ಟ್ ಸಾ ಡ್ರಗ್ಸ್ ಆಸ್ ಒನ್ ಆಫ್ ದ ರೀಸನ್. ಸೆಕೆಂಡ್ ನಲ್ಲಿ ಇದು ಒಂದು ದೊಡ್ಡದಾಗಿ ಪ್ರಾಬ್ಲಮ್ ಇದೆ, ಆದ್ರೆ ಇದ್ರ ಬಗ್ಗೆ ಯಾರು ಅಷ್ಟು ಚರ್ಚೆ ಮಾಡ್ತಿಲ್ಲ, ಇದ್ರ ಬಗ್ಗೆ ಅಷ್ಟು ಮಾಹಿತಿ ಎಲ್ಲರಿಗೂ ಇಲ್ಲ ಅಂತ. ಸೊ ಟೋಟಲ್ ರಿಸರ್ಚ್ ಮಾಡಿದೀವಿ, ಕಂಪ್ಲೀಟ್ ರಿಸರ್ಚ್. ಅಂದ್ರೆ ಈ ಮೂವಿ ನೋಡಿದ್ರೆ ಐ ಹೋಪ್ ದಟ್ ದ ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರು ಇದನ್ನ ನೋಡ್ಬೇಕು. ಇದರಿಂದ ಅವರಿಗೆ ಗೊತ್ತಿರೋದೇ ನಾವು ಇದರಲ್ಲಿ ಹೇಳ್ಕೊಳ್ತಾ ಇದ್ವಿ. ಇಟ್ಸ್ ನಾಟ್ ಸಮಥಿಂಗ್ ವಿಚ್ ಹಿ ಡಸಂಟ್ ನೋ. ಸೊ ಇದರ ಪ್ರಭಾವ ಎಲ್ಲಿವರೆಗೂ ಹೋಗುತ್ತಂದ್ರೆ ಇಟ್ ಮೈಟ್ ಇಂಪ್ಯಾಕ್ಟ್ ದ ಹೋಲ್ ಆಫ್ ಇಂಡಿಯಾ. ಸೊ ದಟ್ಸ್ ದ ವಿಷನ್ ಏನು, ಮನೋರಂಜನೆ ಅಂತೂ ಇದೆ. ನೀವು ಕೇಳಿದಾಗೆ ಮ್ಯೂಸಿಕ್ ಅಂತೂ ಚೆನ್ನಾಗಿ ಮಾಡಿದ್ವಿ, ಡೈಲಾಗ್ಗಳು ಅಂತೂ ಸಾಲಿಡ್ ಆಗಿದೆ. ಮೂವಿನಲ್ಲಿ ಸೂಪರ್ ಹೀರೋ ಯಾರಂದ್ರೆ ಡೈಲಾಗ್. ಮೂವಿನಲ್ಲಿ ಸೂಪರ್ ಹೀರೋ ಇಸ್ ಅ ಡೈಲಾಗ್ ಅಂತ. ಯಾಕಂದ್ರೆ ಇದು ನಾನು ಹೇಳೋದಿಲ್ಲ, ಯಾರ್ಯಾರು ಮೂವಿ ನೋಡಿದಾರೋ ಅವರು ಆಲ್ರೆಡಿ ಇದರ ಬಗ್ಗೆ ಔಟ್ ಕೊಟ್ಟಿರೋ ಒಂದು, ಯಾಕಂದ್ರೆ ಮೂವಿನಲ್ಲಿ ಡೈಲಾಗ್ ಪ್ಯಾಕ್ಡ್ ಆಗಿದೆ ಅಂತ ಅವ್ರದ್ದು ಮಾಹಿತಿ ಕೊಟ್ಟಿದ್ದಾರೆ. ಎಸ್ ಸರ್, ಈ ರಮ್ಮಿ ಆಡ್ ನೋಡಿ ಸಬ್ಜೆಕ್ಟ್ ಒಪ್ಕೊಳ್ತಾ ಅಂತ ನಮ್ಗೆ. ಹೌದು, ರಮ್ಮಿ ಆಡ್ಗಳು ಜಾಸ್ತಿ ನಡೆದಿದೆ. ಹೌದು, ಜಾಸ್ತಿ ಆನ್ಲೈನ್ ಆಡ್ಗಳು ಜಾಸ್ತಿ ಆಗ್ತಿದೆ. ನೋಡಿ, ನೀವು ಒಂದ್ ವೇಳೆ ಯೂಟ್ಯೂಬ್ ನಲ್ಲಿ ಭಗವದ್ಗೀತಾ ಕೇಳಕ್ಕೆ ಸುಖಬೋಧಾನಂದ ಸ್ವಾಮಿ ಅವರನ್ನ ನೀವು ಕೇಳ್ಬೋದು, ಇಲ್ಲ ಬೇರೆ ಯಾರ್ದೋ ಒಂದು ಭಾಷಣ ಕೇಳ್ಬೇಕಂತ ನೀವು ಆನ್ ಮಾಡ್ತೀರಾ. ಬಟ್ ಆನ್ ಮಾಡಿದ ತಕ್ಷಣ ಫಸ್ಟ್ ಅಡ್ವರ್ಟೈಸ್ಮೆಂಟ್ ಈ ರಮ್ಮಿ ಆನ್ಲೈನ್ ಗೇಮ್ ಬರ್ತಿದೆ. ಸೊ ಇದ್ರಲ್ಲಿ ಏನಾಗುತ್ತೆ, ಫಸ್ಟ್ ನೋಡ್ತಾ ಏನಾಗುತ್ತೆ, ರೂಢೀಕರಣ ಆಗುವಾಗ ನಾವು ಅದನ್ನ ಏನು ತಪ್ಪಂತಾನೆ ಅನ್ಸಲ್ಲ. ಬಟ್ ಏನಾಗ್ತಿದೆ, ಇದರಿಂದ ಪರಿಣಾಮಗಳು ಏನು, ಎಷ್ಟು ಜನರು ಅಮಾಯಕರು ಇದಕ್ಕೆ ಬೀಳ್ತಾ ಇದಾರೆ, ಅದೆಲ್ಲ ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಬಹಳಷ್ಟು ವಿಚಾರಗಳು ಗೊತ್ತಾಗುತ್ತೆ. ನಿಮ್ಮ ಫ್ಯಾಮಿಲಿನಲ್ಲಿನೇ ಗೊತ್ತಾಗುತ್ತೆ, ನಿಮ್ಮ ಕೊಲೀಗ್ಸ್ ನಲ್ಲಿ ಗೊತ್ತಾಗುತ್ತೆ, ನಿಮ್ಮ ರೋಡ್ ನಲ್ಲಿ ಇರೋರು ಅನೇಕರು. ಬಟ್ ಈ ಮೂವಿನಲ್ಲಿ ಏನ್ ತೋರಿಸ್ಕೊಳ್ತಿದೀವಿ ಅಂತ ಆ ಒಂದು ಟೋಟಲ್ ಸ್ಕ್ರಿಪ್ಟ್ ಅಂತೂ ನಾವು ಬೆಳಕಾಗೋದಿಲ್ಲ. ಬಟ್ ಒನ್ ಥಿಂಗ್ ಐ ಕ್ಯಾನ್ ಟೆಲ್ ಯು, ಸೆಲೆಬ್ರಿಟೀಸ್ಗಳ ಜವಾಬ್ದಾರಿಗಳು ಏನು ಅದನ್ನ ಜ್ಞಾಪಿಸಿಕೊಳ್ಳುವ ರೀತಿಯಲ್ಲಿ ಈ ಮೂವಿ ಇರುತ್ತೆ. ದ ಮೇನ್ ಫೋಕಸ್ ಇಸ್ ನಾಟ್ ವಾಟ್ ಹ್ಯಾಪನ್ಸ್.
ದ ಮೈನ್ ಫೋಕಸ್ ಇಸ್ ನಾಟ್ ಅಬೌಟ್ ಓಕೆ ಇದರಿಂದ ಇವರು ಸಾಲ ಮಾಡ್ಕೋತಾರೆ, ಇವರು ಕಷ್ಟಪಡ್ತಿದ್ದಾರೆ, ಅದಿಲ್ಲ ಈ ಮೂವಿಲಿ ತೋರಿಸ್ಕೊಟ್ಟು. ಈ ಮೂವಿನಲ್ಲಿ ಇಂಟೆಲೆಕ್ಚುಯಲ್ ಡಿಸ್ಕಷನ್ ಇರೋದೇ ಸೆಲೆಬ್ರಿಟಿಗಳು ಎಷ್ಟು ಮಟ್ಟಿಗೆ ಇದನ್ನ ಪ್ರಮೋಟ್ ಮಾಡಕ್ಕಾಗತ್ತೆ, ಅದರಿಂದ ಏನ್ ಇಂಪ್ಯಾಕ್ಟ್ ಆಗುತ್ತೆ, ಅದು ಸರಿನೋ ತಪ್ಪೋ ಅಂತ ಈ ವಿಚಾರ ಡಿಸ್ಕಷನ್ ಆಗುತ್ತೆ. ಲೀಗಲ್ ಪಾಯಿಂಟ್ ಜೊತೆಗೆ ಡಿಸ್ಕಷನ್ ಆಗುತ್ತೆ. ಎಲ್ಲಿನೂ ಕೂಡ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಬೇಸ್ಡ್ ಆನ್ ದಿ ಲೀಗಾಲಿಟೀಸ್. ಸೊ ದಟ್ಸ್ ಆಲ್. ರಿಸರ್ಚ್ ಪ್ರಕಾರ ಆನ್ಲೈನ್ ಗೇಮಿಂಗ್ ಅಲ್ಲಿ ಪರ್ಸೆಂಟೇಜ್ ಇನ್ವಾಲ್ವ್ ಆಕ್ಚುಲಿ ಮತ್ತೆ ಡೇಟಾ ನೀವು ಎಲ್ಲಿ ಕಲೆಕ್ಟ್ ಮಾಡಿ, ಅಂದ್ರೆ ಅದಕ್ಕೆ ಯಾವ್ದಾದ್ರು ಸ್ಟಡೀಸ್ ಇದೆಯಾ ಅಥವಾ ರಿಸರ್ಚ್ ಇದೆಯಾ, ನೀವು ಹೇಗೆ ಇದು ಮಾಡಿದ್ರಿ? ಸರ್, ನಾನು ಒಂದು ಐ ಆಮ್ ಅ ಲಾ ಸ್ಟೂಡೆಂಟ್ ಅಟ್ ದ ಮೂಮೆಂಟ್ ಅಂಡ್ ನೀವು ಕೇಳಿದ್ರಿಂದ ನಾನು ನಿಮ್ಗೆ ಹೇಳಬೇಕಾಗಿರುತ್ತೆ. ಫಸ್ಟ್ ನಾನು ಸೆನ್ಸರ್ ಬೋರ್ಡ್ ಹೋದ ತಕ್ಷಣ ಇದೇ ರೀತಿ ಪ್ರಶ್ನೆ ಮಾಡಿದ್ರು. ಫಸ್ಟ್ ಪ್ರಶ್ನೆ ಮಾಡಿದ್ರು ಏನಂದ್ರೆ, ನೀವು ಏನಕ್ಕೆ ಈ ಮೂವಿ ಮಾಡಿದ್ರು ಅಂತ ಕೇಳಿದ್ರು. ಬಿಕಾಸ್ ಎಲ್ಲರೂ ಮೂವಿ ಮಾಡೋದು ಬೇರೆ ಬೇರೆ ವಿಚಾರಗಳಿದೆ ಅಲ್ಲ, ನೀವ್ ಏನಕ್ಕೆ ಇದ್ರಲ್ಲಿ ಏನ್ಗೆ ನಂಬಿಕೆ, ಇದರಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ ನಲ್ಲಿ ನೀವು ಗೆಲ್ತಿರತ್ತೆ, ಏನ್ ನಂಬಿಕೆ ಇರುತ್ತೆ ಅಂತ ಒಂದು ಡೌಟ್ ಒಂದಿಗೆ ಅವ್ರು ಪ್ರಶ್ನೆ ಮಾಡಿದೆ, ಇದು ಏನಕ್ಕೆ ನೀವು ಮೂವಿ ಮಾಡಿದ್ರು ಅಂತ. ನೆಕ್ಸ್ಟ್ ಪ್ರಶ್ನೆ ಏನ್ ಮಾಡಿದೆ, ಅದಕ್ಕೆ ಉತ್ತರ ನಾನು ಕೊಟ್ಟೆ, ಅದು ತುಂಬಾ ಲಾಂಗ್ ಆಗುತ್ತೆ, ಬೇಡ. ಎರಡನೇ ಪ್ರಶ್ನೆ ಅವ್ರು ಕೇಳಿದ್ದು, ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂತ. ಸೊ ದಟ್ ಈಸ್ ದ ಸೆಕೆಂಡ್ ಕ್ವಶನ್ ದಿ ಆಸ್ಟ್. ಸೊ ಐ ಆಮ್ ಅ ರಿಸರ್ಚ್ ಅನಾಲಿಸ್ಟ್ ಬೇಸಿಕಲಿ. ನಾನು ಪ್ಯಾನಲ್ ಡಿಸ್ಕಷನ್ ಹೋಗ್ಬೇಕಾದ್ರೆ ಟೋಟಲ್ ರಿಸರ್ಚ್ ಮಾಡ್ಕೊಂಡು ಹೋಗ್ತೀನಿ. ಅದರ ಅನುಭವ ರಾಘವ್ ಸೂರ್ಯ ಅವರು ಹೇಳ್ಕೊಳ್ತಾರೆ. ಐ ಆಮ್ BBM ಗ್ರಾಜುಯೇಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಅದರ ನಂತರ ಐ ಆಮ್ MSc ಸೈಕೋಥೆರಪಿ ಮುಗಿಸಿದ್ದೀನಿ, ಮತ್ತೆ MA ಇನ್ ಇಸ್ಲಾಮಿಕ್ ಸ್ಟಡೀಸ್ ಮುಗಿಸಿದ್ದೀನಿ. ಅಂಡ್ ಅಟ್ ದ ನೆಕ್ಸ್ಟ್ ನಂದು ಬುಕ್ ಒಂದು ರಿಲೀಸ್ ಅಂದ್ರೆ ಆಥರ್ ಮಾಡಿರೋದು ಕಿಂಡಲ್ ನಲ್ಲಿ. ಇವಾಗ ಲಾ ಮಾಡ್ತಿದ್ದೀನಿ. ಐ ಆಮ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಇನ್ ಲಾ. ಕಿಂಡಲ್ ನಲ್ಲಿ ನಂದು, ಅಮೆಝಾನ್ ಕಿಂಡಲ್ ನಲ್ಲಿ ನಂದು ಬುಕ್ ಇನ್ ದ ನೇಮ್ ಆಫ್ ಕೌ ಅಂಡ್ ಇಂಡಿಯನ್ ನರೇಟಿವ್ ಇವತ್ತವರೆಗೂ 5 ಸ್ಟಾರ್ ರೇಟಿಂಗ್. 5 ಸ್ಟಾರ್ ರೇಟಿಂಗ್. ಅಂಡ್ ಸರ್, ಅಮೆಝಾನ್ ಅಲ್ಲಿ ಮತ್ತೆ ಫ್ಲಿಪ್ಕಾರ್ಟ್ ನಲ್ಲಿ ನೀವು ನೋಡಬಹುದು, ಉಮರ್ ಶರೀಫ್ ಇನ್ ದ ನೇಮ್ ಆಫ್ ಕೌ ಅಂತ ಪುಸ್ತಕ 5 ಸ್ಟಾರ್ ರೇಟಿಂಗ್ ಇವತ್ತವರೆಗೂ ಇದೆ. ನನಗೆ ಫ್ರಮ್ ಅಬ್ರಾಡ್ ಐ ರಿಸೀವ್ ಕಾಲ್ಸ್ ಫ್ರಮ್ ಅಬ್ರಾಡ್, ಅಲ್ಲಿಂದ ಇಂಟರ್ವ್ಯೂ ಮಾಡಿದ್ದಾರೆ. ಹೆಂಗ್ ರಿಸರ್ಚ್ ಮಾಡಿದ್ರಿ, ವಾಟ್ ಡಿಡ್ ಯು ಡು? ಸೊ ರಿಸರ್ಚ್ ಮಾಡಬೇಕಂತ ಒಂದು ಉದ್ದೇಶ ಇದ್ರೆ ಸಂಶೋಧಕರಿಗೆ ಅಲ್ಲಿ ಎಲ್ಲೂ ಹೋಗಿ ಹಿಡಿಬೇಕಂತ ಅವರು ನಿರ್ಧಾರ ಮಾಡ್ತಾರೆ. ದೇರ್ ಆರ್ ಮೆನಿ ಪ್ಲಾಟ್ಫಾರ್ಮ್ಸ್. ಪರ್ಸನಲ್ ಇಂಟರಾಕ್ಷನ್ಸ್, ಪ್ರೈಮರಿ ಸೋರ್ಸಸ್, ಸೆಕೆಂಡರಿ ಸೋರ್ಸಸ್ ಎಲ್ಲವನ್ನೂ ಟೋಟಲ್ ಆಗಿ ಪರಿಶೀಲಿಸಿ ನಾವು ಈ ಮೂವಿಯನ್ನು ರೆಕಾರ್ಡ್ ಆಗಿ ಕೊಡ್ತಿದ್ವಿ. ಸೊ ಇದರಲ್ಲಿ ಸ್ಕ್ರಿಪ್ಟ್ ಇದಲ್ಲ, ಸ್ಕ್ರಿಪ್ಟ್ ವಿಲ್ ಟೆಲ್ ವಾಟ್ ಹ್ಯಾಸ್ ಗಾನ್ ಥ್ರೂ ಇನ್ ಪ್ರೊಡ್ಯೂಸಿಂಗ್ ದಿ ಸ್ಕ್ರಿಪ್ಟ್ ಅಂತ. ನೋಡಿ, ನೀವು ಒಂದೇ ಅರಮನೆ ಒಂದು ಕಟ್ಬಿಡ್ತೀರಿ, ಆಮೇಲೆ ಅದ್ರ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಹೌ ಡಿಡ್ ಯು ಬಿಕಮ್ ಅನ್ ಆರ್ಕಿಟೆಕ್ಟ್ ಅಂತ ಕೇಳಕ್ಕಿಂತ, ಯಾರಪ್ಪ ಇವನ್ ಮಾಡಿರೋನು, ಇವನ ಯಾರಂತ ಹುಡುಕು ಅಂತ ಹುಡುಕ್ತಾರಲ್ಲ, ಅದೇ ರೀತಿಯಲ್ಲಿನೇ ಇದನ್ನ ನೋಡಿದ ಮೇಲೆ ಇವ್ರು ಯಾರಂತ ಗೊತ್ತಾಗ್ಬೇಕಾಗಿರುತ್ತೆ. ಸೊ ಇವ್ರು ಯಾರಂತ ನಾನಂತಿಲ್ಲ, ಇವರು ಸ್ಕ್ರಿಪ್ಟ್ ಬರೆಯೋರು. ಅಂದ್ರೆ ಆ ಟೈಮ್ ನಲ್ಲಿ ನೋಡಿ, ನೀವು ಮಾಧ್ಯಮದಲ್ಲಿ ಇದ್ದೀರಾ, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಒಂದೊಂದು ಟೈಮ್ ಒಂದ್ ಲೈನ್ ಕೂಡ ಬರೆಯಕ್ಕಾಗಲ್ಲ ಅಲ್ಲ. ಸೊ ನಮ್ ಶಕ್ತಿ ಇಲ್ಲ ಇಲ್ಲಿ. ದೇರ್ ಇಸ್ ಸಮ್ ಸೋರ್ಸ್ ಟು ಹೆಲ್ಪ್ ಅಸ್ ಅಂಡ್ ಗೈಡ್ ಅಸ್. ಸೊ ನಾವು ಪ್ರಯತ್ನ ಮಾಡ್ತೀವಿ, ಆ ಟೈಮ್ ನಲ್ಲಿ ಬರೋದೇ ನಮ್ಗೆ ಜ್ಞಾನ ಅಷ್ಟೇ. ಸೊ ಐ ಆಮ್ ನಾಟ್ ಟ್ರೈಂಗ್ ಟು ಬೋಸ್ಟ್ ಮೈ ಸೆಲ್ಫ್, ಬಟ್ ದ ಥಿಂಗ್ ಇಸ್ ಆ ಟೈಮ್ ನಲ್ಲಿ ಅದು ಅಷ್ಟು ರಿಸರ್ಚ್ ಮಾಡಲಾಗಿದೆ. ಐ ವಿಲ್ ನಾಟ್ ಡಿಸಪಾಯಿಂಟ್ ಎನಿ ಒನ್ ಆಫ್ ಯು. ಬೈ ದ ವೇ, ದಿಸ್ ಮೂವಿ ಈಸ್ ದ ಪೀಪಲ್ಸ್ ಮೂವಿ. ನನಗೆ ಕಮರ್ಷಿಯಲ್ ವಿಕ್ಟ್ರಿ ಅನ್ನೋದು ಸೆಕೆಂಡ್ರಿ. ಪ್ರೈಮರಿ ವಿಕ್ಟ್ರಿ, ಈ ಮೂವಿ ನಮ್ ಜನರಿಗೋಸ್ಕರ ಬಂದಿದೆ, ನಮ್ ಜನರಿಗೋಸ್ಕರ ನಾನು ಕೊಡಬೇಕಾಗಿದೆ, ಅವ್ರಿಗೋಸ್ಕರ ನಾನು ಗಿಫ್ಟ್ ಅಂತದೇ ನಾನು ಮನಸ್ಸಲ್ಲಿ ಇಟ್ಕೊಂಡು ಈ ಮೂವಿಯನ್ನು ಮಾಡಿದ್ದೆ. ಎಲ್ರಿಗೂ ನಮಸ್ಕಾರ. ನನ್ನ ಇದು 9ನೇ ಸಿನಿಮಾ. ಯೂಶಲಿ ಕಮರ್ಷಿಯಲ್ ಸಿನಿಮಾ ಮಾಡಿದೀನಿ, ಹೀರೋ ಆಗಿ ವಿಲನ್ ಆಗಿಲ್ಲ ಮಾಡಿದೀನಿ. ಬಟ್ ಈ ಸಿನಿಮಾನ ಸರ್ ಒಂದ್ ಕತೆ ಸಿಕ್ಕಿದಾಗ, ಕತೆ ಹೇಳಿದಾಗ ನಂಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ತುಂಬಾ ಸೆಟಲ್ಡ್ ಕ್ಯಾರೆಕ್ಟರ್. ಆಮೇಲೆ ಒಂದು ಅಡ್ವೊಕೇಟ್ ಆಗಿ, ಸೀನಿಯರ್ ಅಡ್ವೊಕೇಟ್ ಆಗಿ ನಾನು ಯಾವತ್ತು ಆ ತರದೊಂದು ಇಂಟೆನ್ಸ್ ಪಾತ್ರ ಮಾಡಿರ್ಲಿಲ್ಲ. ಸೊ ಅವ್ರು ಹೇಳಿದ್ಮೇಲೆ ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಕೋರ್ಟ್ಗೆ ಹೋಗಿ ಎಲ್ಲ ಲಾಯರ್ಗಳು ಯಾವ ತರ ಡಿಬೇಟ್ ಮಾಡ್ತಾರೆ ಅನ್ನೋದೆಲ್ಲ ನೋಡಿ ಆಮೇಲೆ ಬಂದು ಆಕ್ಟ್ ಮಾಡಿದ್ರೆ ಸರ್ ತುಂಬಾ ಖುಷಿ ಪಟ್ರು. ಅದೇ ರೀತಿ ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆ ಕಾಸ್ಗೋಸ್ಕರ ಹೋರಾಡುವಂತ ಒಬ್ಬ ಅಡ್ವೊಕೇಟ್ ಆಗಿ ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ವೇದಿಕೆ ಮೇಲಿರುವ ಎಲ್ಲ ನಮ್ಮ ಆತ್ಮೀಯರೇ, ಮಾಧ್ಯಮ ಮಿತ್ರರೇ, ಈಗ ನಾವು ಟೀಸರ್ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಆದರೆ ನಾವು ಫಿಲಮ್ ನೋಡಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಅಷ್ಟೊಂದು ಗೊತ್ತಿಲ್ಲ. ಈಗ ನಾವೀಗ ರಮ್ಮಿ ಆಟ ಅಂದ ತಕ್ಷಣ
ಕಾಸ್ಟ್ ನೆನಪು ಬರುತ್ತೆ ಸಾಮಾನ್ಯವಾಗಿ. ಇವಾಗ ಅದು ಆ ಕಾರ್ಡ್ಸಲ್ಲಿ ಹಲವಾರು ಆಟಗಳಿದ್ದಾವೆ. ಯಾವುದು 3 ಕಾರ್ಡ್ಸು, ಅಂದರ್ಬಾರು, ಎಂತೆಂಥ ಆಟಗಳಿದ್ದಾವೆ. ಇನ್ನೂ ಹಲವಾರು ಆಟಗಳಿದ್ದಾವೆ. ಅದೇ ನಮಗೆ ಅದೇ ಇವತ್ತೆಲ್ಲ ಕಾರ್ಡ್ಸ ಇವತ್ತೆಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳು ಇವತ್ತು ಜಾಲಿಯಾಗಿ ಆಟ ಆಡ್ತಾರೆ, ಇಲ್ಲ ಬೆಟ್ಟಿಂಗ್ ಕಟ್ಟಿ ಆಟ ಆಡ್ತಾರೆ. ದಯವಿಟ್ಟು ಬೆಟ್ಟಿಂಗ್ ಕಟ್ಟಿ ಆಟ ಆಡಬೇಡಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಜಾಲಿಯಾಗಿ ಆಟ ಆಡಿ, ಒಂದು ಗೇಮ್ ಬೇಕು, ಅದು ಓಕೆ. ಈ ರಮ್ಮಿ ಆಟ ನಮ್ಮ ಉಮರ್ ಶರೀಫ್ ಅವರು ಒಳ್ಳೆ ಸಂದೇಶ ಕೊಡುವಂತ ನನಗೆ ಅನಿಸ್ತಾ ಇದೆ. ಇದರಲ್ಲಿ ಮಾಡಿರುವಂಥ ಎಲ್ಲ ಕಲಾವಿದರು, ಟೆಕ್ನಿಷಿಯನ್ಸ್ ಒಳ್ಳೇದಾಗಲಿ, ನಿರ್ಮಾಪಕರು ಒಳ್ಳೇದಾಗಲಿ, ಅವ್ರು ಒಳ್ಳೇದಾಗಿ ಅದೇನೇ ಇದೆಲ್ಲ ಎಂಥದ್ದು ನಾನು ಹೇಳಿದ್ರೆ ಈಗ ಸಾರಿ. ಇದು 3 ಕಾರ್ಡ್ಸು, ಅಂದರ್ಬಾರ್ಗೆ ಅಂದರ್ಬಾರ್ ಅಂತ ಸಿನಿಮಾ ತೆಗೀರಿ, ಅದರಲ್ಲಿ ಸಂದೇಶ ಇರಲಿ ಅಂತ ಹೇಳ್ತಾ ಸರ್ ನಾವು ಪ್ಲಾನ್ ಮಾಡಿರೋ ಪ್ರಕಾರ ಒಂದು 35-40 ಥಿಯೇಟರ್ ಮಾಡ್ತಾ ಇದ್ದೀವಿ. ಈ ವಾರ 7 ಸಿನಿಮಾ ರಿಲೀಸ್ ಇದೆ. ಹೌದೌದು, ಕಷ್ಟ ಇದೆ. 7 ಸಿನಿಮಾ ಬರೋದ್ರಿಂದ ಇಂಥ ಸಂದೇಶ ಕೊಡೋ ಸಿನಿಮಾಗಳು ಇರೋ ಒಂದು ಕಡೆ ಬಂದು ಸೇರ್ಬಿಟ್ರೆ ಬಹಳ ಕಷ್ಟ ಆಗ್ತದೆ. ಇಲ್ಲ, ಯಾಕಂದ್ರೆ ನಾವು ಮುಂಚೆನೆ ಪ್ಲಾನ್ ಮಾಡ್ಬಿಟ್ಟಿದ್ವಿ. ಸುಮಾರು 1 ತಿಂಗಳು ಮುಂಚೆಯಿಂದ ಪ್ಲಾನ್ ಮಾಡಿದ್ವಿ. ಅವಾಗ ಯಾವ ಸಿನಿಮಾ ಇರಲಿಲ್ಲ. ಅದಾದ್ಮೇಲೆ ಇದು ಈಗ ಬರ್ತಾ ಇರ್ತಾವಲ್ಲ, ಈಗ ಪಾಪ ಇವರೆಲ್ಲ ಪಬ್ಲಿಷ್ ಮಾಡಿಬಿಟ್ಟಿದ್ದಾರೆ. ನಾವು ಮೊನ್ನೆ ಹೇಳಿದ್ವಿ ನೋಡಿ ಅಂತ. ಇಲ್ಲ ಸರ್ ಎಲ್ಲ ಆಗ್ಬಿಟ್ಟಿದೆ, ಮಾಡೋಣ ಅಂತ ಹೇಳಿದ್ರು. 3 ಸಿನಿಮಾ ಬರೋ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಹಿಂಗೆ ಒಟ್ಟೊಟ್ಟಿಗೆ 7 ಸಿನಿಮಾ ಬಂದ್ರೆ ಇಲ್ಲ, ನಾವು ಅಲ್ಲಿ ವಾಣಿಜ್ಯ ಮಂಡಳಿ ಅಣ್ಣ ಉಮೇಶ್ ಸರ್ ಎಲ್ಲರೂ ಎಲ್ಲ ಅದ್ರ ಬಗ್ಗೆ ಬಹಳ ಕಾಳಜಿ ವಹಿಸ್ತಿದ್ದಾರೆ. ಅದು ಯಾಕಂದ್ರೆ ಬಂಡವಾಳ ಹಾಕಿರೋದ್ರಲ್ಲಿ ಬಿಟ್ಟಿರುತ್ತೆ. ಸೊ ಹಾಗಾಗಿ ಅದು ಪ್ರಯತ್ನ ಪಡಿಸಿದ್ರು ಆಗ್ತಾ ಇಲ್ಲ. ವಾರಕ್ಕೆ 3-4 ಸಿನಿಮಾ ಮಾಡ್ಬೇಕಂತಂದು ಇದಾವೆ. ಆದ್ರೆ ಯಾಕಂದ್ರೆ ವರ್ಷಕ್ಕೆ 300 ಸಿನಿಮಾ ಬರ್ತದೆ. 300 ಸಿನಿಮಾಗಳು ಪ್ರಾಜೆಕ್ಟ್ ಇರ್ತದೆ. ಇರೋದೇ ಒಂದು 52 ವಾರ. 52 ವಾರದಲ್ಲಿ 4 ಅಂದ್ರೆ ಒಂದೊಂದು ಸಿನಿಮಾ ಮುಂದೆ ಒಂದು ಸಿನಿಮಾಗಳು 2 ವರ್ಷಕ್ಕೆ ಹೋಗ್ಬಿಡ್ತದೆ. ಸೊ ಹಾಗಾಗಿ ಏನಪ್ಪಂದ್ರೆ ಪ್ರೊಡ್ಯೂಸರ್ಸ್ಗಳು ಹಣ ಹಾಕಿರ್ತಾರೆ. ಅದ್ರ ಬಗ್ಗೆ ನಾವು ಏನು ಮಾಡೋಕ್ಕಾಗಲ್ಲ. ಹಣ ಹಾಕಿರೋದಕ್ಕೆ ನಾವು ಹೇಳ್ತಾ ಅದೇ ಸರ್, ಖಂಡಿತ ಅದು ನಿಮಗೆ ಕಾಳಜಿ ಅಲ್ಲ, ನಿಮ್ಗೆ ಕಾಳಜಿಯಿಂದ ನಾವು ಚಂದ್ರೂಢಿ ಇಂಟೆಲಿಜೆಂಟ್ ಮಾತಾಡೋರಂತ ನಿರ್ಮಾಪಕ ಪ್ರೊಡ್ಯೂಸರ್ ಎಲ್ಲ ಖಂಡಿತ ಖಂಡಿತ ಸರ್, ಖಂಡಿತ ಸರ್. ನಾವು ಇಲ್ಲಿ ಅಷ್ಟೇ ಸರ್ 1 ತಿಂಗಳು ಮುಂಚೆನೇ ಪ್ಲಾನ್ ಮಾಡ್ಬಿಟ್ಟಿದ್ವಿ. 28 ಯಾವ ಮೂವಿ ಇರಲ್ಲ, ನೆಕ್ಸ್ಟ್ ದೊಡ್ಡ ಮೂವಿ ಬರ್ತದೆ, ಅದ್ರ ಮುಂದೆ ಬರೋದು ಬೇಡ. ಬಿಫೋರ್ ಈಗ ಸಪೋಸ್ ಈಗ ಅಕ್ಟೋಬರ್ 11 ಮಾರ್ಟಿನು ಶಿವಣ್ಣ ಪಿಕ್ಚರ್ ಇದೆ, ಇದರಿಂದ ದೊಡ್ಡ ಪಿಕ್ಚರ್ ಇದೆ. ಸೊ ಈಗ ವಿಜಯ್ ಗೋಟ್ ಎಲ್ಲ ಇತ್ತು, ಅದ್ರ ಮಧ್ಯೆ ಬರೋಣ ಅಂತ ಪ್ಲಾನ್ ಮಾಡಿದ್ವಿ. ನಾವು ಪ್ಲಾನ್ ಮಾಡಿದ್ದಾಗ ಇಲ್ಲ, ಆಕ್ಚುಲಿ ಯಾವ ಮೂವಿಗಳು ಇಲ್ಲ. ಈಗ ಸಡನ್ ಆಗಿ ಎಲ್ಲ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಚಿಂತನೆ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ನಾಯಕನಾದ ಸನ್ಮಿತ್ರರಿಗೆ ಹಾಗೆಯೇ ನನ್ನ ಹಿತೈಷಿಗಳಿಗೆ, ನನ್ನ ಜೊತೆಗಿರುವಂತಹ ಪ್ರತಿಯೊಂದು ಒಳಿತನ ಬಯಸುವಂತಹ ಶುಭ ಹಾರೈಕೆಗಳಿಗೋಸ್ಕರ ಬಂದಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಈ ನಿಮ್ಮ ರಾಘವ ಸೂರ್ಯನ ನಮಸ್ಕಾರ. ಮೊದಲಿಗೆ ಒಂದ್ ರೀತಿ ಹೆಮ್ಮೆಯ ಕ್ಷಣ ಹೌದು, ಒಂದು ಸಣ್ಣ ಭಯ ಕೂಡ ಹೌದು. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾನು ಇದ್ದೀನಿ ಅಂತ ಹೇಳ್ಬೋದು. ಯಾವಾಗ್ಲೂ ಆ ಕಡೆ ಕುತ್ಕೊಂಡು ಬೇರೆಯವ್ರ ಪ್ರಶ್ನೆ ಕೇಳೋ ಒಂದು ವೃತ್ತಿಯಲ್ಲಿರುವಾಗ ವೇದಿಕೆ ಮೇಲಿದ್ದು ಒಂದು ಸಾಮಾಜಿಕ ಜವಾಬ್ದಾರಿ ಹೊತ್ತು ಮಾತನಾಡೋದಿದೆಯಲ್ಲ, ಅದು ಒಂದು ಸ್ವಲ್ಪ ವಿಭಿನ್ನ ಹೊಣೆಗಾರಿಕೆ ಅಂತ ನನಗನ್ಸುತ್ತೆ. ಪ್ರಶ್ನೆ ಮಾಡೋದಷ್ಟು ಸುಲಭ, ಅದಕ್ಕೆ ಉತ್ತರ ಕೊಡುವುದು ಅಷ್ಟೇ ಸವಾಲುಗಳಿರುತ್ತವೆ ಅನ್ನೋದನ್ನ ಅರಿಯುವಂತ, ಅರ್ಥ ಮಾಡ್ಕೊಳ್ಳುವಂತ ಒಂದು ಹೊಸ ಅನುಭವಕ್ಕೆ ಸಾಕ್ಷಿ ಆಗ್ತಾ ಇದ್ದೀನಿ ಸದ್ಯದ ಈ ಸಂದರ್ಭದಲ್ಲಿ. ಈಗಾಗಲೇ ನಮ್ಮ ನಿರ್ದೇಶಕರು, ನಿರ್ಮಾಪಕರಾದಂಥ ಶ್ರೀಯುತ ಉಮರ್ ಶರೀಫ್ ಸರ್ ಎಲ್ಲ ವಿಚಾರವನ್ನ ಎಳೆಯಾಗಿ ಹೇಳಿದ್ದಾರೆ. ಈ ಸಿನಿಮಾ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಅವರಲ್ಲಿರುವಂತಹ ಸಾಮಾಜಿಕ ಕಳಕಳಿ, ಮುತುವರ್ಜಿ ಮತ್ತು ಅವರಲ್ಲಿ ಒಂದು ಯಾವುದೇ ಅಪೇಕ್ಷೆ ಇಲ್ಲದೆ ಒಂದು ಒಳಿತನ ಸಾರಬೇಕು ಅನ್ನೋ ಒಂದು ಎಣೆ ಇದೆಯಲ್ಲ, ಆ ಒಂದು ಮನದಾಳ ಇದೆಯಲ್ಲ, ಅದು ನನ್ನನ್ನು ಬಹಳ ಆಕರ್ಷಣೆ ಮಾಡ್ತು. 8 ವರ್ಷಗಳಿಂದ ನಾವು ಚಿರಪರಿಚಿತರಾಗಿದ್ವಿ, ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಅದರ ಜೊತೆಗೆ ಅವರ ವ್ಯಕ್ತಿತ್ವ ಕೂಡ ಗೊತ್ತಾಗ್ತಾ ಬಂತು. ಇವ್ರು ಬಂದ್ರೆ ಬರೀ ಹಿಂದೂ ಮುಸಲ್ಮಾನ್ ಗಲಾಟೆ ಇದ್ರೆ ಮಾತ್ರ ಕಲಿಸ್ತಿರ್ತೀವಿ ನಾವು ಯಾವಾಗ್ಲೂ ಸಹಜವಾಗಿ. ಆದ್ರೆ ಅದನ್ನ ಹೊರತುಪಡಿಸಿ ಏನೋ ಹೇಳಕ್ ಹೊರಟಿದಾರಲ್ಲ, ಅವರ ಆ ಮುಖ, ಆ ಉದ್ದೇಶ ಇಲ್ಲಿ ಎಲ್ರಿಗೂ ಪರಿಚಯ ಆಗ್ಬೇಕು ಅನ್ನೋ ಒಂದು ಇಂಗಿತ ಕೂಡ ನನ್ನಲ್ಲೂ ವ್ಯಕ್ತವಾಯಿತು. ಬೀಂಗ್ ಎ ಜರ್ನಲಿಸ್ಟ್,
ನಾವು ಬರೀ ಚರ್ಚೆ ಮಾಡಿದ್ರೆ ಮಾತ್ರ ಸಾಕಾಗಲ್ಲ, ಇನ್ನಷ್ಟು ಜವಾಬ್ದಾರಿ ತೆಗೆದುಕೊಳ್ಬಹುದು ಈ ಮೂಲಕ. ಅವರು ಒಂದಿಷ್ಟೇನೋ ಪ್ರತಿಭೆ ಇದೆ ನಿಮ್ಮಲ್ಲಿ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು, ಉತ್ತೇಜಿಸ್ತಾ ಇದ್ರು. ಹಾಗಾಗಿ ನಮಗ್ ನಾವೇ ಹುರಿದುಂಬಿಸ್ಕೊಂಡು ಮಾಡಿದಂತ ಒಂದು ಅದ್ಭುತವಾದಂತ ಅನುಭವ ಕೊಟ್ಟಂತ ಒಂದು ಸಿನಿಮಾ ಅಂತ ಹೇಳ್ಬೋದು. ನಾಯಕ ನಟನಾಗಿ ಮೊದಲ ಸಿನಿಮಾ. ಇಲ್ಲಿ ಹೆಸರಿಗೇನೋ ಔಪಚಾರಿಕವಾಗಿ ಫಾರ್ಮಾಲಿಟೀಸ್ಗೋಸ್ಕರ ನಾಯಕ ನಟ ಅಂತ ಹೇಳ್ಕೊಳ್ಬೇಕು ಬಿಟ್ರೆ ಕಂಟೆಂಟ್ ಇಸ್ ದ ಕಿಂಗ್. ಆ ಒಂದು ವಿಷಯ ಇದೆಯಲ್ಲ, ಅದೇ ನಿಜವಾದ ಹೀರೋ. ಹಾಗಾಗಿ ಈ ಸಿನಿಮಾ ಅತಿ ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ತಯಾರು ಮಾಡಿದಂತ ಬಹಳ ನೀಟ್ ಚಿತ್ರ ಅಂತ ಹೇಳ್ತೀವಲ್ಲ, ಯಾವುದೇ ಅಬ್ಬರ, ಆಡಂಬರ, ಅತಿಯಾದ ಒಂದು ಏನು ಧಾಮ್ ಧೂಮ್ ಅನ್ನೋದೆಲ್ಲೂ ನೋಡದೆ ಸದಾಭಿರುಚಿಯ ಪ್ರಾಜ್ಞರಿಗೆ ಖಂಡಿತವಾಗ್ಲೂ ತಲುಪುತ್ತೆ. ಆ ಪ್ರಾಜ್ಞರು ಮತ್ತಷ್ಟು ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಮನವಿ, ಪ್ರಾರ್ಥನೆ ಈ ಮೂಲಕ ನಮ್ಮೆಲ್ಲರ ತಂಡದ ಪರವಾಗಿ ನಾನು ಮಾಡ್ತೇನೆ. ಈಗಾಗಲೇ ನಮ್ಮ ಎಲ್ಲರೂ ಯಾರು ಇಲ್ಲಿ ಅಪರಿಚಿತರು ಯಾರು ಇಲ್ಲ, ಎಲ್ಲ ಪರಿಚಿತರೆ. ನಮ್ಮ ಹಿರಿಯರಾದಂತ ರಂಗಕರ್ಮಿ, ಪತ್ರಕರ್ತರು, ಅವರು ಕೂಡ ಒಂದಿಷ್ಟು ಸಲಹೆ ಸೂಚನೆ, ನಮಗೊಂದಿಷ್ಟು ತಾಲೀಮನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆರಂಭದಲ್ಲಿ ಅವರಿಂದನೇ ಈ ಸಿನಿಮಾ ಒಂದು ಏನು ಗತಿಯನ್ನ ತಲುಪ್ತು ಅಂತ ಹೇಳಬಹುದು. ಒಂದು ಉನ್ನತ ಹಾದಿಗೆ ಒಂದು ಅಡಿಪಾಯ ಹಾಕಿದ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಅಲ್ಲ. ಇನ್ನು ನಮ್ಮೂರ್ ಪಕ್ಕದವರು ಉಮೇಶ್ ಬಣಕಾರ್ ಅವರು, ಮೊಟೆಬೇನವರು, ನಮ್ದು ಬ್ಯಾಡಗಿ ಹತ್ರ ಹಳ್ಳಿ. ಅವ್ರದ್ದು ಕೂಡ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧ, ಒಂದು ಹಾರ್ಮೋನಿ ಇದೆ, ಬಾಂಧವ್ಯ ಇದೆ. ಹಾಗಾಗಿ ಇಲ್ಲಿ ಎಲ್ಲರಿಗೂ ಇದು ನಮ್ಮ ಚಿತ್ರ ಅನ್ನೋದಕ್ಕೆ ಪೂರಕವಾದಂತ ಬಹಳಷ್ಟು ಅಂಶಗಳಿದ್ದಾವೆ. ಇನ್ನು ಸೈಯದ್ ಇರ್ಫಾನ್ ಅವರು ಕೂಡ, ಅವರು ಒಬ್ಬ ಉದಯೋನ್ಮುಖ ನಾಯಕ ನಟ. ಆದ್ರೆ ನನಗೂ ಕೂಡ ಅವರು ಬಹಳ ಸಲಹೆ ಕೊಟ್ಟು, ಹೀಗಿದ್ರೆ ಚೆನ್ನಾಗಿರುತ್ತೆ, ನನ್ನ ಇಮೇಜ್ ಹೇಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಅವರು ಕೂಡ ಕನಸನ್ನ ಕಂಡು ಅದರಲ್ಲೂ ಒಂದು ಹುರಿದುಂಬಿಸೋದಿದೆಯಲ್ಲ, ಈ ಅನುಭವ ಬಹುಶಃ ಎಲ್ರಿಗೂ ಸಿಗ್ಲಿಕ್ಕಿಲ್ವೇನೋ ಅನ್ನೋದು ನನ್ನ ಭಾವನೆ. ಅದು ನಂಗೆ ಬಹಳ ಖುಷಿ ಕೊಡುತ್ತೆ. ಇನ್ನು ಸ್ನೇಹರಾವ್ ಇರ್ಬೋದು, ಅವರು ಅಷ್ಟೇ ಸ್ಕ್ರಿಪ್ಟಿಂಗ್ ಮಾಡುವಾಗ ಎಲ್ಲಾ ರೀತಿಯ ಜವಾಬ್ದಾರಿ ನಿಭಾಯಿಸಿದ್ದಾರೆ. ಇನ್ನು ವಿನ್ಯಾಸ್ ಶೆಟ್ಟಿ ಅವರನ್ನು ಕೂಡ ನೀವು ನೋಡಿರ್ತೀರಿ ಸೀರಿಯಲ್ಗಳಲ್ಲಿ, ಅವ್ರದ್ದು ಬಹಳ ಪ್ರಮುಖವಾದ ಜವಾಬ್ದಾರಿ. ಇನ್ನು ಶ್ರೀಕರ್ ಸರ್ ಇರ್ಬೋದು. ಇನ್ನು ನನ್ನ ಇಲ್ಲಿ ಹೋಮ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಂದಿನಿ ಗೌಡ ಅವರು. ಸ್ಟಾರ್ ವೈಫ್ ಹೇಗಿರ್ಬೇಕು, ಹೇಗಿರ್ತಾರೆ, ಅವ್ರಿಗೆ ಆಲೋಚನೆ ಲಹರಿ ಹೇಗಿರುತ್ತೆ, ಅದು ಕೂಡ ಬಹಳ ಇಂಪ್ಯಾಕ್ಟ್ ಮಾಡುವಂತಹ ಒಂದು ಪಾತ್ರ. ಹೀಗಾಗಿ ನಮ್ಗೆ ಬಹಳ ಖುಷಿ ಕೊಟ್ಟಂತ ಚಿತ್ರ. ಇನ್ನು ಸಿನಿಮಾದಲ್ಲಿ ಹೇಗೆ ಇರಬೇಕು, ಆಕ್ಚುಲಿ ನಾವು ಆಫ್ ದ ರೆಕಾರ್ಡ್ ತುಂಬಾ ಜೋವಿಯಲ್ ಕ್ಯಾರೆಕ್ಟರ್, ಆದ್ರೆ ಆ ಸಿನಿಮಾದಲ್ಲಿ ಒಂದು ಗಾಂಭೀರ್ಯತೆ, ಒಂದು ಆಟಿಟ್ಯೂಡ್ ಕ್ಯಾರಿ ಮಾಡುವಂತ ರೋಲ್ ಬೇಕಾಗುತ್ತೆ. ಹಾಗಾಗಿ ನಿರ್ದೇಶಕರು ಪಾಪ ಕಷ್ಟಪಟ್ಟಿದ್ದಾರೆ, ಇಲ್ಲ ಅಂತ ಹೇಳೋಂಗಿಲ್ಲ. ತರಬೇಕಲ್ಲ. ತಯಾರಿ ಹೆಂಗಿತ್ತು ಅಂತ? ನಮ್ಮ ತಯಾರಿ ಬಹಳ ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಬರೀ ಡೈಲಾಗ್ಸ್ ಒಂದೇ ಇರ್ತಿರ್ಲಿಲ್ಲ. ಈ ಚಿತ್ರದ ಬಗ್ಗೆ ನಾವ್ ಏನ್ ಸಾರ್ತಾ ಇದೀವಿ ಅನ್ನೋದನ್ನ ಬಹಳ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಒತ್ತಾಸೆ ಆಗಿತ್ತು ನಿರ್ದೇಶಕರದ್ದು. ಅದಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ಡೈಲಾಗ್ಸ್, ಅದು ಒಂದೊಂದು ಡೈಲಾಗ್ ಕೂಡ ಸುಮ್ಮನೆ ಏನೋ ಶಿಳ್ಳೆ ಚಪ್ಪಾಳೆ ಹೊಡೆಯೋ ಡೈಲಾಗ್ ಅಲ್ಲ, ಬಹಳ ಯೋಚನೆ ಮಾಡೋ ರೀತಿಯಲ್ಲಿ ಡೈಲಾಗ್ಸ್ ನ ತಯಾರು ಮಾಡಿದ್ದಾರೆ. ಹಾಗಾಗಿ ಅವರ ಡೈಲಾಗ್ಸ್ ಗೆ ಜಾಸ್ತಿ ಪ್ರಾಮುಖ್ಯತೆ ಇತ್ತು. ಅಪಿಯರೆನ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಏನೇ ಚೇಂಜಸ್ ಬೇಕಾದ್ರೂ ಕೂಡ ಬಹಳ ವಿನಮ್ರವಾಗಿ ಅವರು ತಿಳಿಸೋ ರೀತಿ ಇದೆಯಲ್ಲ, ಅವರು ತುಂಬಾ ದೊಡ್ಡವರಿದ್ರು ಕೂಡ, ಪ್ರಾಜ್ಞರಿದ್ರು ಕೂಡ, ಒಬ್ಬ ಹೊಸಬರ ಜೊತೆ ಒಂದು ಸ್ನೇಹಿತನ ಜೊತೆ ಹ್ಯಾಕ್ ಟ್ರೀಟ್ ಮಾಡಬೇಕು, ಆ ರೀತಿಯಾಗಿ ಎಲ್ಲರಿಂದಲೂ ಕೂಡ ಕೆಲಸ ತೆಗೆಸ್ಕೊಂಡಿದ್ದಾರೆ. ಅದು ಅವರ ಒಂದು ವಿಶೇಷತೆ. ಅಂದ್ರೆ ಯಾವಾಗ ಟ್ರೂತ್ಫುಲ್ ಆಗಿರುತ್ತೆ ನಮ್ಮ ಇಂಟೆನ್ಷನ್, ಅವಾಗ ಬಹಳ ಕಷ್ಟ ಪಡ್ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿ ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ನಂಗೆ ಒಬ್ಬ ಒಳ್ಳೆ ನಿರ್ದೇಶಕರು ದೇವ ಸ್ವರೂಪದಲ್ಲಿ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನನ್ನ ಸಲೀಲ್ ಉಮರ್ ಅವರು ಬಹಳ ನಂಗೆ ಶ್ರಮ. ಆಕ್ಚುಲಿ ಅವರು ದೊಡ್ಡ ದೇಹದಾರ್ಢ್ಯ ಪಟು, ಹಾಗಾಗಿ ಅವರ ಪ್ರಯತ್ನವನ್ನು ನಾವು ಮರೆಯೋ ಹಾಗಿಲ್ಲ. ಶ್ರೀಕರ್ ಸರ್ ನಮ್ಗೆ ಆಫ್ ದ ರೆಕಾರ್ಡ್ ಸಿಕ್ಕವರು, ಅದರಲ್ಲಿ ಶೂಟಿಂಗ್ ಟೈಮಲ್ಲಿ ನಾನು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಆಗ್ಲಿಲ್ಲ. ಇನ್ನು ಅಬ್ದುಲ್ ಗನಿ ಇರ್ಬೋದು, ಎಲ್ಲ ಪ್ರತಿಯೊಬ್ರು ಒಂದು ಮುಗ್ಧತೆ, ಅದರ ಜೊತೆಗೆ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಯಾರು ಕಾಂಪಿಟೇಟಿವ್ ಮೈಂಡ್ ಸೆಟ್ ಅಲ್ಲಿ ಯಾರು ಇರ್ಲಿಲ್ಲ. ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಮೂವಿ. ಇನ್ನು ನಮ್ಮ ರಿಜ್ವಾನ್ ಸಾಹೇಬ್ ಇರ್ಬೋದು, ರಿಜ್ವಾನ್ ಅವರು ಅಷ್ಟೇ ಅಲ್ಲಿ ತುಂಬಾ ಅವರೇ ದೊಡ್ಡ ಹೀರೋ ಹಂಗಿದ್ದಾರೆ. ಅವ್ರ ಲುಕ್ ವೈಸ್ ಎಲ್ಲ ನೋಡ್ಬಿಟ್ರೆ, ಆಟಿಟ್ಯೂಡ್ ನೋಡ್ಬಿಟ್ರೆ ಸಗದಾಗಿದ್ದಾರೆ. ಅವ್ರು ನಮ್ಮನ್ನ ಟ್ರೀಟ್ ಮಾಡ್ತಾ ಇರೋ ರೀತಿಗೆ ನೋಡಿ ಅಪ್ಪ ಇದೇನಪ್ಪ ಇದೊಂದು ಅದೃಷ್ಟ ಇರ್ಬೋದು ಅಂತ ಅನ್ಕೊಳ್ತಿದ್ದೆ ನಾನು. ಇನ್ನು ಜೊತೆಗೆ ನಮ್ಮ ಸರ್
ಹೆಸರಿದಲ್ಲ ಫಯಾಜ್ ಖಾನ್. ಫಯಾಜ್ ಸರ್ ಎಲ್ಲರೂ ಅಷ್ಟೇ. ಅಂದ್ರೆ ಧನ್ಯವಾದಗಳು. ಇನ್ನು ನಮ್ಮ ಅಭಿಗೌಡ ಸರ್ ಅಷ್ಟೇ, ಒಬ್ಬ ಅಪ್ಕಮಿಂಗ್ ಹೀರೋ ಆದ್ರೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಟಿಪ್ಸ್ ಕೊಡ್ತಾ ಇದ್ರು. ಅದೆಲ್ಲ ನಮ್ಗೆ ಕೃತಜ್ಞತಾ ಭಾವಕ್ಕೆ ನನಗೆ ಅನುಕೂಲ ಆಗುತ್ತೆ. ಹೀಗಾಗಿ ಈ ಒಂದು ಸಿನಿಮಾ ಇದೆಯಲ್ಲ ಅಕ್ಷರಶಃ ಒಂದು ಕುಟುಂಬ ಫ್ರೆಂಡ್ಲಿ ಆಗಿರುವಂತ ನೇಚರ್, ಒಂದು ಆತ್ಮೀಯವಾದಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ರೆ ವಿ ಕ್ಯಾನ್ ಡು ವಂಡರ್ಸ್ ಅನ್ನೋದನ್ನ ಬೀಜ ಬಿತ್ತಿದಂತ ಒಂದು ಚಿತ್ರತಂಡ ಅಂತ ಹೇಳ್ಬೋದು. ಹೀಗಾಗಿ ಇನ್ನಷ್ಟು ಒಳ್ಳೆಯ ಸದಭಿರುಚಿಯ ಚಿತ್ರಗಳು ಅವ್ರ ಮೂಲಕ ಬರ್ಲಿ, ಅದರಲ್ಲಿ ನಮ್ಮನ್ನ ಲೀಡ್ ರೋಲ್ ಆಗಿ ಹಾಕೊಳ್ಳಿ ಅಂತ ಈ ಮೂಲಕ ಸವಿನಯ ಪ್ರಾರ್ಥನೆ ಮತ್ತು ಹಕ್ಕೊತ್ತಾಯ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಮಾತಾಡಕ್ಕೆ ಮುಂಚೆ ನಾನು ಮಾತಾಡ್ತೀನಿ. ಅದು ನಾವು ಬ್ಲೂಪರ್ಸ್ ನಲ್ಲಿ ಹಾಕೊಳ್ತೀವಿ, ಯೂಟ್ಯೂಬ್ ನಲ್ಲಿ ಹಾಕ್ತೀವಿ ರಿಲೀಸ್ ಆದ ನಂತರ. ತೊಂದ್ರೆ ಇಲ್ಲ ಅದನ್ನೇ ಇಲ್ಲ. ಸ್ಟಾರ್ಟಿಂಗ್ ಒಂದ್ ಸೀನ್ ಅಲ್ಲೇ ನಮ್ ಲಕ್ಷ್ಮಿ ಮೇಡಮ್, ರಾಜಲಕ್ಷ್ಮಿ ಮೇಡಮ್ ಅವ್ರು ಮಾತಾಡ್ತಾರೆ, ಒಳ್ಳೆ ಒಳ್ಳೆ ರೋಲ್ ಮಾಡ್ತಾರೆ ಅವರು, ಮತ್ತೆ ಮೋಹನ್ ಅವ್ರು ಚರ್ಚೆ ಮಾಡ್ತಾರೆ. ಸೊ ಅದು ಏನು ಕಾಂಟೆಕ್ಸ್ಟ್ ಅಂತ ಇವಾಗ ಹೇಳಲ್ಲ, ಒಂದು ಡೈಲಾಗ್ ಬರುತ್ತೆ. ಏನಪ್ಪ, ನಮ್ ಎಸ್ ಎಂ ಕೃಷ್ಣ ಅವರು ಬೆಂಗಳೂರನ್ನ ಗಾರ್ಡನ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು, ಸಿಂಗಪುರ್ ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ಗಾರ್ಡನ್ ಸಿಟಿ ಇವಾಗ ಗಾರ್ಬೇಜ್ ಸಿಟಿ ಆಗ್ಬಿಟ್ಟಿದೆ ಅಂತ ಒಂದು ಸ್ಟೇಟ್ಮೆಂಟ್. ಸೊ ಇದು ಸ್ಟೇಟ್ಮೆಂಟ್ ನಂತರ ನೆಕ್ಸ್ಟ್ ಒಂದು ಉತ್ತರನೂ ಬರುತ್ತೆ. ರೀ, ಗಾರ್ಡನ್ ಸಿಟಿ ಮಾಡ್ಬೇಕಂದ್ರೆ ನೀವು ಅದಕ್ಕೆ ಶ್ರಮ ಪಡಬೇಕಾಗಿದೆ. ಈ ಇರೋ ಜಾಗದಲ್ಲಿ ನೀವು ಉಗಿತೀರಾ, ಅಲ್ಲೇ ನೀವು ಸಿಗರೇಟ್ ಅನ್ನು ಸೇರ್ಬಿಟ್ಟು ಅಲ್ಲೇ ಬಿಸಾಕ್ತೀರಾ ಅಂತ ಒಂದು ಆನ್ಸರು ಬರುತ್ತೆ. ನಮ್ ಗಾರ್ಡನ್ ಸಿಟಿನ ಬಿಟ್ಟು ಕೊಡದೆ ಅದನ್ನು ಕೂಡ ಆಗತ್ತೆ. ಬಟ್ ಸೆನ್ಸರ್ ಬೋರ್ಡ್ ಅವರದ್ದು ನೋಡಿ, ಬೆಂಗಳೂರು ನಮ್ಗೆ ಬಹಳ ಡಿಯರ್ ಪ್ಲೇಸು, ವಿ ಕಾಂಟ್ ಸೇ ಲೈಕ್ ಇಟ್ ಹಸ್ ಬಿಕಮ್ ಅ ಗಾರ್ಬೇಜ್ ಸಿಟಿ. ಅಂದ್ರೆ ಗಾರ್ಬೇಜ್ಗಳು ಕಾಣಿಸ್ತಿದೆ ಜಾಸ್ತಿ, ಮುನ್ನಕ್ಕಿಂತ ಜಾಸ್ತಿ ಕಾಣಿಸ್ತಿದೆ. ಆದ್ರೂ ಕೂಡ ಏನು ಚರ್ಚೆ ಮಾಡ್ತೀರಾ, 15 days ಆಗತ್ತೆ, ಬೇಕಂದ್ರೆ ಬನ್ನಿ ಚರ್ಚೆ ಮಾಡೋಣ ಅಂತ. ನಾನು ಹೇಳಿದೆ ಬೇಡ, ಎದ್ಬಿಡ್ತೀವಿ ಅಂತ ಹೇಳ್ಬಿಟ್ಟೆ. ಎಸ್ ಎಂ ಕೃಷ್ಣ ಹೆಸರು, ಅವರ ಹೆಸರು ತಗೊಂಡೆ. ಇನ್ನೊಂದು ಡೈಲಾಗ್ ಏನಂದ್ರೆ, ಒಂದು ಡಿಸ್ಕಷನ್ ನಡೆಯುತ್ತೆ, ಇಬ್ರ ಜೊತೆಗೆ ಸಂವಾದ ನಡೆಯುತ್ತೆ. ಅಲ್ಲಿ ಇವಾಗ ನಡೆಯುತ್ತಲ್ಲ, ಹೋಗಿ ಅವ್ರನ್ನ ಹೋಗಿ ಬಾರಿಸ್ಬಿಡಿ ಅಂತ ಒಂದು ಐಡಿಯಾ ಕೊಡ್ತಾರೆ ಒಬ್ರು. ಅವಾಗ ಇನ್ನೊಬ್ರು ಹೇಳ್ಕೊತಾರೆ, ನೋಡಿ ಇವಾಗೆಲ್ಲ ಇಲ್ಲಿ ಮೀಡಿಯಾ ಅವರು ನಿಗಾ ಇಟ್ಕೊಂಡಿದ್ದಾರೆ, ಇಲ್ಲಿ ಎಲ್ಲ ಅಚ್ಚುಕಟ್ಟಾಗಿರುತ್ತೆ ವ್ಯವಸ್ಥೆಗಳು, ಯುಪಿನೋ ಬಿಹಾರ್ ಆಗಿದ್ರೆ ಒಂದ್ ಕೈ ನೋಡ್ಬೋದಿತ್ತು ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಸೊ ಆ ಸ್ಟೇಟ್ಮೆಂಟ್ ಯುಪಿನೋ ಬಿಹಾರ್ ಅಂತ ಹೇಳಿದ್ರು ಕೂಡ ಅದು ನೋಡಿ, ನಾನೇನ್ ಹೇಳ್ಕೊಂಡ್ರೆ, ನೋಡಿ ನಾವು ಭಾರತೀಯರು, ಭಾರತವನ್ನು ಪ್ರೇಮಿಸೋರು, ಆದ್ರೆ ಸೌತ್ ಇಂಡಿಯನ್ ಅಲ್ಲಿ ಇರೋ ಕಲ್ಚರ್ ಒಂದು ಬೇರೆನೇ ಇದೆ ನಾರ್ತ್ಗಿಂತ. ಇಲ್ಲಿ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ ಅಂತ ಅವಾಗ ಅವರಿದ್ರು. ಅದು ಸತ್ಯವಾಗಿ ಇದ್ರೂ ಕೂಡ ಅದು ಭಾರತದ ಒಂದು ಪಾರ್ಟ್ ಆಗಿರೋದ್ರಿಂದ ನೀವು ಅದನ್ನ ಯೂಸ್ ಮಾಡೋದು ಸರಿ ಇಲ್ಲ ಅಂತ ನಾನು ಹೇಳಿದೆ. ಓಕೆ, ಎತ್ಬಿಡಿ, ಅದನ್ನ ಕೂಡ ನೋ ಪ್ರಾಬ್ಲಮ್. ಮ್ಯೂಟ್ಸ್ ಮಾಡ್ಬಿಟ್ಟೆ. ಇದೆ, 2 ಮ್ಯೂಟ್ ಇದೆ. ಇನ್ನೊಂದು ಜಾಗದಲ್ಲಿ ಒಂದು ಟೆಕ್ಸ್ಟ್ ನಲ್ಲಿ ಒಂದು ಮಿಸ್ಟೇಕ್ ಆಗಿತ್ತು. ಅದು ಮಿಸ್ಟೇಕ್ ಅಂತಿಲ್ಲ, ಅದೊಂದು ಎಕ್ಸ್ಪ್ಲನೇಷನ್ ಕೊಡಕ್ ಹೋದೆ, ಅದನ್ನು ಎಡಿಟ್ ಮಾಡಲಾಗಿತ್ತು. ಸೊ ಏನಂದ್ರೆ, ಒಂದು ವಿಚಾರವನ್ನ ಥಿಂಕಿಂಗ್ ಜೊತೆಗೆ ಒಂದು ಕಾಮಿಡಿ ಇದೆಲ್ಲ, ಅಂದ್ರೆ ಅದು ಎಲ್ಲರೂ ಅರ್ಥ ಮಾಡ್ಕೋಕ್ಕಾಗಲ್ಲ. ಅದು ಒಂದು ರೀತಿಯಲ್ಲಿ ಅದು ಅರ್ಥ ಮಾಡೋರ್ಗೆ ಅದು ಅರ್ಥ ಮಾಡ್ಕೋಬಹುದು. ಸೊ ದಟ್ ವೇ ದೇರ್ ಆರ್ ಸಮ್ ಪಾಯಿಂಟ್ಸ್ ವಿಚ್ ದಿ ಸೆನ್ಸರ್ ಬೋರ್ಡ್ ಸೆಡ್ ಡೋಂಟ್ ಕೀಪ್ ದಿಸ್. ಐ ಸೆಡ್ ಓಕೆ, ಐ ಅಂಡರ್ಸ್ಟುಡ್, ದೇರ್ ಇಸ್ ಸಮ್ ವ್ಯಾಲಿಡಿಟಿ. ತುಂಬಾ ಅರ್ಥ ಆಗುತ್ತೆ ಚಿತ್ರ. ಚಿಕ್ಕವಳಿಂದನೂ ಆಸೆ ಇತ್ತು ಆಕ್ಟಿಂಗ್ ಮಾಡ್ಬೇಕು ಅಂತ, ಅದಕ್ಕೆ ಸಮಯ ಬಂದಿರ್ಲಿಲ್ಲ ಅನ್ಸುತ್ತೆ. ಸೊ ಈ ಚಿತ್ರದ ಮುಖಾಂತರ ನನ್ಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ನನಗೆ ಚಲನಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡ್ತವರು ನನ್ನ ಬಾಲ್ಯ ಸ್ನೇಹಿತನಾದ ಸೈದ್ ಇರ್ಫಾನ್ ಅವರು ನನಗೆ ಉಮರ್ ಶರೀಫ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ರು. ಅವ್ರ ಜೊತೆ ಮಾತಾಡ್ದಾಗಲೇ ಗೊತ್ತಾಗಿದ್ದು ಅವರ ಆಲೋಚನೆಗಳು ಎಷ್ಟು ತುಂಬಾ ಚೆನ್ನಾಗಿದೆ, ಅವರ ಮೆಸೇಜಿಂಗ್ ಹೇಗಿದೆ. ಈ ಚಲನಚಿತ್ರದಲ್ಲಿ ಹೇಳ್ಬೇಕಂದ್ರೆ ಪ್ರತಿ ಒಂದು ಪಾತ್ರದಲ್ಲೂ ಒಂದು ಮೆಸೇಜ್ ಇದೆ. ಯಾವುದೇ ಪಾತ್ರನೂ ತೆಗಿಯಂಗಿಲ್ಲ, ಪ್ರತಿಯೊಂದು ಪಾತ್ರದಲ್ಲೂ ಮೆಸೇಜ್ ಇದೆ. ನನ್ನ ಪಾತ್ರ ಬಂದು ಅಡ್ವೊಕೇಟ್ ಪಾತ್ರ ಮಾಡ್ತಾ ಇದ್ದೀನಿ, ಅಡ್ವೊಕೇಟ್ ಚಾರುಲತಾ ಅಂತ. ಈ ಚಿತ್ರದ ಮುಖಾಂತರ ಫೆಮಿನಿಸಂ ಅನ್ನೋ ಪದದ ಅರ್ಥ ಇವಾಗ ಸುಮಾರು ಬೇರೆ ತರ ಆಗಿದೆ. ಅದ್ರದ್ದು ಏನು ನಿಜವಾದ ಅರ್ಥ ಅಂತಾನು ತೋರಿಸ್ಕೊಟ್ಟು ಒಂದು ಬೋಲ್ಡ್ ಕ್ಯಾರೆಕ್ಟರ್ ಆಗಿ ಈ ಚಿತ್ರದಲ್ಲಿ ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ಸೊ ನಿಮ್ದೆಲ್ಲಾ ಸಪೋರ್ಟ್, ಮೀಡಿಯಾದವ್ರ ಸಪೋರ್ಟ್, ಪ್ರೆಸ್ನವ್ರ ಸಪೋರ್ಟ್ ನಮ್ಮ ಮೇಲೆ ಸದಾ ಇರಲಿ. ಇದು ಮೊದಲನೇ ಪ್ರಯತ್ನ ನನ್ನದು, ಚಲನಚಿತ್ರದ್ದು ಆಗಿರ್ಬೋದು.
ಹಾಗೆ ನಿಮ್ಮ ಸಪೋರ್ಟ್ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಸದಾ ಇರಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸಸಿದಾಗಿ ನಿಲ್ಸಿದ್ದೀರಿ ಸರ್. ಈಗ ವಿನಯಾ ಶೆಟ್ಟಿ ಅವರ ನಿಮ್ಮ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಆಗಮಿಸಿರುವಂತಹ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು. ನನ್ನ ಪರಿಚಯ, ನನ್ನ ಹೆಸರು ವಿನಯಾ ಶೆಟ್ಟಿ, ನಾನು ಐಮ್ ಫ್ರಮ್ ಮ್ಯಾಂಗ್ಳೂರ್. ಈ ಚಿತ್ರದಲ್ಲಿ ನಾನು ಗೌರಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ತುಂಬಾ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ನನಗೆ ಕೊಟ್ಟಿರುವಂತಹ ನಮ್ಮ ಡೈರೆಕ್ಟರ್ ಶರೀಫ್ ಸರ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ. ನಿಮ್ಗೆ ಗೊತ್ತಿರುವಂಗೆ ಇದೇ ತಿಂಗಳು 20ರಂದು ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ, ಎಸ್ಪೆಷಲಿ ಮೀಡಿಯಾದವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಆಮೇಲೆ ಗೌರಿ, ಶಿ ಇಸ್ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್. ಒಂದು ಹುಡುಗಿ ಮನಸ್ಸು ಮಾಡಿದ್ರೆ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಯಾವುದೇ ತರ ತೊಂದರೆ ಬಂದ್ರು ಅದನ್ನ ಹೇಗೆ ಅವಳು ನಿಭಾಯಿಸ್ಕೊಂಡು ಹೋಗ್ತಾಳೆ, ಯಾರ ಮೇಲೆ ಡಿಪೆಂಡ್ ಆಗದೆ ಇರೋನಂತ ಒಂದು ಇಂಡಿಪೆಂಡೆಂಟ್ ವುಮೆನ್ ಬಗ್ಗೆ ಮಾತಾಡಿರೋ ಒಂದು ಚಿತ್ರ. ನಿಮ್ಮೆಲ್ಲರ ಆಶೀರ್ವಾದವನ್ನ ಬಯಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ರಮ್ಮಿ ಆಟ ಆಧುನಿಕ ಕಾಟ. ಈ ಚೂಜು ಇದೇನು ಇವ್ರು ಹೇಳಿದಂಗೆ ಇದೇನು ಆಧುನಿಕ ಏನಲ್ಲ. ಮಹಾಭಾರತ ಕಾಲದಿಂದಲೂ ಸಹಿತ ಈ ಚೂಜು ಇದೆ. ಮನೆ ಮಠ ಕಟ್ಕೊಂಡಿದ್ದಾರೆ. ರಾಜ್ಯಗಳು ಸಹಿತ ಮತ್ತೊಬ್ಬರು ಪಾಲಾಗಿದೆ. ಇವೆಲ್ಲವೂ ಇರೋದಿದೆ. ಇದರ ಆನ್ಲೈನ್ ರೂಪ ಅಷ್ಟೇ ಇದೆಲ್ಲ ಜೂಜು. ಅದಕ್ಕೆ ನನಗೆ ಇಲ್ಲಿ ಇರ್ತಕ್ಕಂಥ ಇಷ್ಟು ಜನ, ನಾವು 4 ಜನ ಇದೀವಲ್ಲ, ನಾವೆಲ್ಲ ಆಲ್ಮೋಸ್ಟ್ ಫೈನಲ್ ಅಲ್ಲಿ ಭೇಟಿ ಆದವರು. TV5 ಅಲ್ಲಿ ಇರ್ಬೋದು, ಪವರ್ ಇದರಲ್ಲಿ ಇವರು ಆಂಕರ್ ಇದ್ರು, ನಾನು ಫೈನಲಿಸ್ಟ್ ಆಗಿದ್ದೆ. ಸುದ್ದಿ ಟಿವಿಯಲ್ಲಿ ನಾವಿಬ್ರು ಫೈನಲಿಸ್ಟ್ ಆಗಿದ್ವಿ. ಆಮೇಲೆ ಅಲ್ಲಿ ಉಮರ್ ಶರೀಫ್ ಸಾಹೇಬ್ರು, ನಾನು, ಇವ್ರು 3 ಜನರ ಜೊತೆಗಿದ್ದೀವಿ. ಹೀಗಾಗ್ಬಿಟ್ಟು ಒಂದು ಚರ್ಚಾ ಕಾರ್ಯಕ್ರಮ ಅನ್ನೋದು ನಮ್ಮನ್ನೆಲ್ಲರನ್ನೂ ಸಹಿತ ಒಂದುಗೂಡಿಸಿದೆ. ಅದು ಸಿನಿಮಾದ ಪ್ರೊಡಕ್ಷನ್ಗೂ ಕಾರಣ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ಸಂಬಂಧಗಳು ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಶರೀಫ್ ಸಾಹೇಬರು ನನಗೆ ಹಲವಾರು, ಯಾಕಂದ್ರೆ ನಾನು 20 ವರ್ಷದಿಂದ ಅಭಿನಯ ತರಬೇತಿಯನ್ನ ನಾನು ತೆಗೆದುಕೊಳ್ತಾ ಇದ್ದೇನೆ ಸೃಷ್ಟಿ ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ. ಈಗ ನಿಮ್ಗೆ ಗೊತ್ತಿಲ್ಲ, ನೆನಪಿರ್ಲಿ ಪ್ರೇಮ್ ಸಹಿತ ನನ್ನದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ಆಗಿ ದೊಡ್ಡ ಸ್ಟಾರ್ ಆಗಿರ್ತಕ್ಕಂಥವ್ರು ಅಂತ ಒಂದು 18ಕ್ಕಿಂತ ಹೆಚ್ಚು ಜನ ನಿರ್ದೇಶಕರಾಗಿದ್ದಾರೆ ನಮ್ಮ ಸಂಸ್ಥೆಯಿಂದ ಬಂದಿರತಕ್ಕಂಥವ್ರು. ಸೊ ಹೀಗಾಗಿ ಒಂದು 3000ಕ್ಕಿಂತ ಹೆಚ್ಚು ಜನಕ್ಕೆ ನಾನು ತರಬೇತಿ ಕೊಟ್ಟಿದ್ದೀನಿ. ಆ ರೀತಿಯಾಗಿ ಇವರು ಮೊದಲನೇ ಸರ್ತಿ ಇಲ್ಲಿರ್ತಕ್ಕಂಥ ಎಲ್ಲಾ ನಟರಿಗೂ ಸಹಿತ ತರಬೇತಿ ಕೊಡಬೇಕು ಅಂತ ಒಂದು ದಿನ ಕರೆದು 1 ದಿನದ ತರಬೇತಿ, ಅಂದ್ರೆ ಅಭಿನಯ ಕುರಿತ ತರಬೇತಿಯನ್ನ ಎಲ್ರಿಗೂ ಮಾಡುವ ಅವಕಾಶವನ್ನು ಉಮರ್ ಅವರು ನಮಗೆ ಒದಗಿಸಿಕೊಟ್ರು. ಅದ್ರ ಜೊತೆಗೆ ನನಗೆ ಗೊತ್ತಿರತಕ್ಕಂಥ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟೆ. ಅವರು ಇವಾಗಲೂ ಸಹಿತ ಅವರೊಬ್ಬರು ಶಿಕ್ಷಣೋದ್ಯಮಿ, ದೊಡ್ಡ ಶಾಲೆ ನಡೆಸ್ತಾರೆ. ಆದ್ರೂ ಸಹಿತ ನಾನು ಫೋನಲ್ಲಿ ಹೇಳಿದ್ದನ್ನ ಅತ್ಯಂತ ಶ್ರದ್ಧೆಯಿಂದ ಬರ್ಕೊಂಡು ಏನ್ ಮಾಡ್ಬೇಕು, ಹೇಗೆ ರಿಜಿಸ್ಟ್ರೇಷನ್ ಮಾಡ್ಬೇಕು, ಹೇಗೆ ಉಮೇಶ್ ಬಂದ್ಕಾರ್ ಅವರು ಭೇಟಿ ಆಗ್ಬೇಕು, ಇದು ಎಲ್ಲವನ್ನು ಸಹಿತ ನಿಜಕ್ಕೂ ಪ್ರತಿಯೊಂದನ್ನು ಬರ್ಕೊಂಡು ಇಂಪ್ಲಿಮೆಂಟ್ ಮಾಡಿದಾರಲ್ಲ, ನಿಜಕ್ಕೂ ಅವರ ಶ್ರದ್ಧೆಗೆ ಒಂದು WhatsApp ನಾನು ಹೇಳಲೇಬೇಕು. ಅದಕ್ಕೆ ಅವರು ಈ ಇಡೀ ಸಿನಿಮಾ ಇದೆಯಲ್ವಾ, ಅವ್ರ ತಲೆ ಮೇಲೆ ಬೆನ್ನ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದಾರೆ. ಅವ್ರು ಬರೀ ನಿರ್ದೇಶಕರಲ್ಲ, ಬರೀ ನಿರ್ಮಾಪಕರಲ್ಲ, ಅಲ್ಲಿ ಹಾಡನ್ನು ಅವರೇ ಬರೆದಾರೆ. ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ ಅವರು ಕನ್ನಡ ಗೊತ್ತಿಲ್ಲ ಬರೆಯಕ್ಕೆ ಓದಕ್ಕೆ. ಅವ್ರು ಅಲ್ಲ, ನಾಟ್ ಫ್ಲೂಯೆಂಟ್ ಅಂದ, ಅವ್ರಿಗೆ ಮಾತೃಭಾಷೆ ಬೇರೆ ಇದೆ. ಅದು ಅವ್ರ ಭಾಷೆಯಲ್ಲಿ ಅವೆಲ್ಲ ಬರೆದು, ಆಮೇಲೆ ಬೇರೆಯವ್ರ ಕಡೆಯಿಂದ ಅನುವಾದ ಮಾಡಿಸಿ ಡೈಲಾಗ್ಸ್ ಗಳನ್ನು ಬರೆದು, ಆಮೇಲೆ ಇದಕ್ಕೋಸ್ಕರ, ಈ ಸಿನಿಮಾಗೋಸ್ಕರ ಎಷ್ಟೊಂದು ತ್ಯಾಗ ಮಾಡಿದಾರೆ ಅಂದ್ರು ಅಂತಂದ್ರೆ, ಇವರು 1-1.5 ಲಕ್ಷ ರೂಪಾಯಿ ಸಂಬಳದಕ್ಕಿದ್ದವರು ಪವರ್ ಟಿವಿಯಲ್ಲಿ ಆ ಕೆಲಸವನ್ನೇ ಬಿಟ್ಬಿಡ್ತಾರೆ. ಸಿನಿಮಾದ ಒಂದು ಪ್ಯಾಷನ್ಗೋಸ್ಕರ, ಪ್ರೀತಿಗೋಸ್ಕರ ಇವ್ರ ಕೆಲಸವನ್ನು ಬಿಡಿಸಿದರೆ, ಕೆಲಸವನ್ನು ಬಿಡಿಸಿದಂತ ಒಂದು ಕ್ರೆಡಿಟ್ ಶರೀಫರಿಗೆ ಹೋಗ್ಬೇಕು. ಅದಕ್ಕೆ ಒಂದು ವರ್ಷ ಕೊರೋನಾ ಸಂದರ್ಭ, 1 ವರ್ಷಗಳ ಕಾಲ ಅವರು ದಿವ್ಯಶ್ರೀ, ಅವರು ಶ್ರೀಮತಿ ಅವರೇ ಈ ಹೀರೋನನ್ನ ಕೈ ಹಿಡಿದು ಮುನ್ನಡೆಸಿದ್ರು. ಅಲ್ಲ ಹೇಳೋದು ಅಂದ್ರೆ ಡೆಡಿಕೇಶನ್. ಒಂದು ಅಷ್ಟೊಂದು ಸಂಬಳ ಕೆಲಸ ಬಿಡೋದಷ್ಟು ಸುಲಭ ಕೆಲಸ ಅಂತ ಅಲ್ಲಿ ಅಲ್ಲ, ಸ್ಯಾಕ್ರಿಫೈಸ್ ಅಂತ ಹೇಳ್ತೇನೆ. ಈಸ್ ಎ ಸಾಫ್ಟ್ವೇರ್ ಇಂಜಿನಿಯರ್. ಅವರು ಸಹಿತ ಆ ಕೆಲಸವನ್ನ ಬಿಟ್ಟು ಸಿನಿಮಾದ ಒಂದು ಫ್ಯಾಷನ್ಗೋಸ್ಕರ ಬಂದಿರ್ತಕ್ಕಂಥವ್ರು ಅಂತ. ಉಮರ್ ಶರೀಫ್ ದೊಡ್ಡ ಶಿಕ್ಷಣೋದ್ಯಮಿ. ಬಹುಶಃ ಉದ್ಯಮವನ್ನ ಒಂದ್ ಸ್ವಲ್ಪ ಅಪ್ಡೇಟ್ ಇಟ್ಬಿಟ್ಟು ಇವಾಗ ಚಲನಚಿತ್ರೋದ್ಯಮಿ ಆಗ್ಲಿಕ್ಕೆ ಬಂದಿದ್ದಾರೆ. ಇಂಥ ಹೊಸ ಆಲೋಚನೆ ಕ್ರಮಗಳು, ಹೊಸ
ಹೊಸ ನಟರು, ಹೊಸ ನಿರ್ಮಾಪಕರು, ನಿರ್ದೇಶಕರು ಬಂದಾಗಲೇ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನೋ ಒಂದು ಇದು ಏನೋ ಇಲ್ಲ ಬಿಡ್ರಿ, ಭವಿಷ್ಯ ಇಲ್ಲ ಅಂತ ನಾವೆಲ್ಲ ಹಲವಾರು ಜನ ಮಾತಾಡ್ಕೋತಿದ್ದಾರೆ. ಅದಕ್ಕೆ ಒಳ್ಳೆಯ ಭವಿಷ್ಯ ಬರಲಿಕ್ಕೆ ಸಾಧ್ಯತೆಗಳಾಗುತ್ತೆ ಅಂತ ಹೇಳ್ತಾ ಇದ್ವಿ. ಇನ್ನು ರಮ್ಮಿ ಆಟದ ಬಗ್ಗೆ ಹೇಳ್ಬೇಕಾದಾಗ ಹಲವಾರು ಸಿನಿಮಾಗಳು ಬಂದಿದ್ದಾವೆ ನಮ್ಮ ಹತ್ರ. ಫ್ಯಾಂಟಸಿ ಸಿನಿಮಾಗಳು ಬಂದಿದ್ದಾವೆ, ಮನೋರಂಜನೆಯನ್ನು ಅತಿರೇಕಗೊಳಿಸ್ತಕ್ಕಂಥ ಸಿನಿಮಾಗಳು ಬಂದಿದ್ದಾವೆ, ಅದರ ಬೇಕಾಗಿರ್ತಕ್ಕಂಥ ಪ್ರಯೋಗಾತ್ಮಕ ಸಿನಿಮಾಗಳು ಬಂದಿದ್ದಾವೆ, ಪ್ರಚೋದಾತ್ಮಕವಾದ ಸಿನಿಮಾಗಳು ಬಂದಿದ್ದಾವೆ. ಅದರ ನಮ್ಗೆ ಬೇಕಾಗಿರೋದು ಜಾಗೃತಿ ತರತಕ್ಕಂಥ ಸಿನಿಮಾಗಳು. ಆ ಜಾಗೃತಿ ಅಂತ ಇರತಕ್ಕಂಥ ಈ ತರ ಸಿನಿಮಾಗಳು ಬಹಳ ಮುಖ್ಯವಾಗಿ ಬೇಕಾಗಿದ್ದಾವೆ. ಯಾಕೆ ಸಮಾಜವನ್ನ ಕನಿಷ್ಠ ಯೋಚನೆಗೆ ಹಚ್ಚತಕ್ಕಂಥ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯೋಚನೆ ಹಚ್ಚಬೇಕಾಗಿದೆ. ಇವತ್ತು ಪೇಪರ್ ಅಲ್ಲಿ ನೀವು ಓದಿರಬಹುದು, ಈ ಆನ್ಲೈನ್ ಗೇಮಿಂಗ್ ಅಂತ ಇದೆ. ಆನ್ಲೈನ್ ಗೇಮಿಂಗ್ ಅಲ್ಲಿ ಇಡೀ ಭಾರತದಲ್ಲಿ ಈಗ 118 ಕಂಪನಿಗಳಿದ್ದಾವೆ. 118 ಕಂಪನಿಗಳಲ್ಲಿ ಅವರು ಎಷ್ಟು ಬೃಹದಾಕಾರವಾದಂತ ಅವ್ರ ಅರ್ನಿಂಗ್ ಇದೆ ಅಂತಂದ್ರೆ ಅದರಲ್ಲಿ ಬರೀ 34 ಕಂಪನಿಗಳ GST ಕಟ್ಟುವ ಬ್ಯಾಲೆನ್ಸ್ ಎಷ್ಟಿದೆ ಅಂತಂದ್ರೆ ನಮ್ಗೆ ದಿಕ್ತಪ್ಪ ಹೋಗ್ಬಿಡುತ್ತೆ. 1.1 ಲಕ್ಷ ಕೋಟಿ ಬರೀ GST ಕಟ್ಟೋದು ಅಂದ್ರೆ ಅವ್ರ ಆದಾಯ ಎಷ್ಟು ಇರಬಹುದು, ಎಷ್ಟು 100 ಕೋಟಿ, ಎಷ್ಟು 1000 ಕೋಟಿ ಇರಬಹುದು. ಬರೀ 34 ಕಂಪನಿ ಮಾತ್ರ ಇದು. ಇವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಇವಾಗ GST ಅವರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ನಮಗೆ ಇದನ್ನ ಕೊಡಿ. ಆದ್ರೆ ಅವರು ಮಹಾಕಾಳರಿದ್ದಾರೆ. ಅವರು ಬೇರೆ ದೇಶದಲ್ಲಿ ಕಂಪನಿಯನ್ನು ನಡೆಸ್ತಾರೆ, ಆ ದೇಶದಿಂದ ಇಲ್ಲಿ ಟ್ಯಾಕ್ಸ್ ಅನ್ನು ಉಳಿಸಲು ಪ್ರಯತ್ನ ಮಾಡ್ತಾರೆ. 655 ಕಂಪನಿಗಳು ಬೇರೆ ದೇಶದಿಂದ ಇಲ್ಲಿ ಆಪರೇಟ್ ಆಗ್ತಾ ಇದ್ದಾವೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವಾಗ ಸರ್ ಇದನ್ನ ವೆಬ್ಸೈಟ್ ನ ಬದಲಾಯಿಸ್ತಾರೆ, ಹೆಸರು ಬದಲಾಯಿಸ್ತಾರೆ, ದುಡ್ಡನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥ ಮಹಾ ಕಳ್ಳರು ಇದ್ದಾರೆ. ಆಮೇಲೆ ಅವರನ್ನ ನಂಬಿಕೊಂಡು ಸಾವಿರಾರು ಲಕ್ಷಾಂತರ ಜನರು ಮನೆ ಮಠ ಕಳ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಮನೆಯಲ್ಲಿ ಬೇಡಾದಂತವರಾಗಿದ್ದಾರೆ, ಯೂಸ್ಲೆಸ್ ಫೆಲೋ ಆಗಿದ್ದಾರೆ. ಮೊದಲಾದ್ರೆ ನಾವು 10 ಜನ ಸೇರ್ಬಿಟ್ಟು ಇಸ್ಪೇಟು ಕಾರ್ಡ್ ರಮ್ಮಿ ಆಡ್ಬಿಟ್ರೆ ನಮ್ಮ ದುಡ್ಡು ಅಲ್ಲೇನೆ ಇರ್ತಿತ್ತು, ನಮ್ಮ ಜನಕ್ಕೆ ಹೋಗ್ತಾ ಇತ್ತು ಯಾರೋ ಒಬ್ಬರಿಗೆ. ಆದ್ರೆ ಇವಾಗ ಹಾಗಲ್ಲ, ಯಾರೋ ಒಂದು ಗೊತ್ತೇ ಇಲ್ಲದಂತವ್ರು ನಮ್ಮ ದುಡ್ಡನ್ನು ಹಿಡಿತಾ ಇದ್ದಾರೆ, ನಮ್ಮ ಜೇಬಿ ಕೈ ಹಾಕ್ತಾ ಇದ್ದಾರೆ ಈ ಒಂದು ಆಟದಿಂದ, ಆನ್ಲೈನ್ ಗೇಮಿಂಗ್ಸ್ ಇಂದ. ಇದು ನಿಜಕ್ಕೂ ಸಹಿತ ಜನರಿಗೆ ಎಚ್ಚರಿಕೆಯ ಗಂಟೆಯನ್ನ ಹೊಡೆಯುವ ಕೆಲಸವನ್ನ ಸಿನಿಮಾ ಮೂಲಕ ಉಮರ್ ಶರೀಫ್ ಅವರು ಮತ್ತು ಅವರೆಲ್ಲ ಸಂಗಾತಿಗಳು ಮಾಡ್ತಾ ಇದ್ದಾರಲ್ಲ, ಇದು ಸಮಾಜದಲ್ಲಿ ಪ್ರಜ್ಞೆಯನ್ನು ಮೂಡಿಸುವ, ಜನರಲ್ಲಿ ಆಲೋಚನೆ ಹಚ್ಚುವ ಕ್ರಮ ಆಗಿದೆ. ಇಂಥ ಸಿನಿಮಾಗಳು ಬರಬೇಕು, ಇವುಗಳು ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು. ಮುಖ್ಯ ಸಿನಿಮಾ ಓಡದೇ ಇದ್ರು ಸಹಿತ ಪರ್ಯಾಯ ಗ್ರಾಮಗಳನ್ನ ಏನೇನು ಮಾಡಬೇಕು, ಆ ಪರ್ಯಾಯ ಮೂಲಕ ಹೇಗೆ ಇದನ್ನ ಜನರಿಗೆ ತಲುಪಿಸ್ಬೇಕು ಅನ್ನೋದನ್ನ ಬನ್ಕಾರ್ ಅವರು ಸಹಿತ ಯೋಚನೆ ಮಾಡಿ ಆ ಪರ್ಯಾಯ ಮಾರ್ಗಗಳನ್ನ ಹುಡುಕ್ಬೇಕು ಅಂತ ಮಾಡ್ಬೇಕಾಗಿದೆ. ಯಾಕೆ ಬರ್ಗೂರು ಅಂತವರು ಒಂದು ಪ್ರಯತ್ನ ಮಾಡಿದ್ರು, ಬೇರೆ ಬೇರೆ ಕಡೆಗೆ ತೋರಿಸುದು ಅಂತ ಹೇಳ್ಬಿಟ್ಟು, ಅದು ಅಷ್ಟೊಂದು ಯಶಸ್ವಿ ಆಗಲಿಲ್ಲ. ಮತ್ತೆ ಸಮೂಹ ಸಿನಿಮಾ ಅಂತ ಮಾಡಿದ್ರು. ನಾಗಾಭರಣ ಅವರು ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಅವರು ಸಹಿತ ಒಂದಿಷ್ಟು ಚಿತ್ರಲೋಕನ ಒಂದು ಲೋಕ ಅಂತ ಒಂದು ಸ್ಕೀಮ್ ಅನ್ನು ಮಾಡಿದ್ರು. ಅವ್ರು ಇರೋವರೆಗೂ ನಡೀತು, ಆ ನಂತರ ಅದು ನಿಂತು ಹೋಯ್ತು. ಆದ್ರಿಂದ ನಮ್ಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಇವಾಗ ಜನರ ಸಿನಿಮಾ ಥಿಯೇಟರ್ ಬರದಿದ್ರೆ ಜನರತ್ತಲೇ ಸಿನಿಮಾ ಹೋಗ್ಲಿಕ್ಕೆ ಸಾಧ್ಯತೆಗಳಿದ್ದಾವ, ಅವ್ರು ತೋರಿಸ್ಲಿಕ್ಕೆ ಸಾಧ್ಯತೆಗಳಿದ್ದಾವ. ಆ ಪರ್ಯಾಯಗಳು ಏನು ಅವುಗಳನ್ನ ನಮ್ಮ ಬಲ್ಕಾರ್ ಅಂತವರು ಇಂಪ್ಲಿಮೆಂಟೇಷನ್ ಮಾಡಬೇಕಾಗತ್ತೆ. 177 ಕಂಟ್ರಿಗೆ ಅದು ನೀವು ಮಾತಾಡೋದು. ಸೊ ಈ ತರ ಪರ್ಯಾಯಗಳಿದ್ರೆ ಬಹಳ ಸಂತೋಷ ಆಗತ್ತೆ ನನಗೆ. ರಾಘವ್ ಎಲ್ಲರೂ ಸಹಿತ ಕಲಾವಿದರು ಏನಿದಾರಲ್ಲ, ಇವ್ರು ಒಳ್ಳೆ ಭವಿಷ್ಯ ಇರಲಿ. ಅವರು ಮತ್ತೆ ಉಮರ್ ಅವರು ನನ್ಗೆ, ಯಾಕಂದ್ರೆ ಒಂದೇ ಸಿನಿಮಾ ಮಾಡಿ ಹೋಗೋರಲ್ಲ ಶರೀಫ್, ಯಾಕಂದ್ರೆ ಒಂದು ಇಡೀ ಸ್ಟುಡಿಯೋನೇ ಸೆಟಪ್ ಮಾಡ್ತಿದ್ದಾರೆ. ಅವ್ರದೇ ಕ್ಯಾಮ್ರಾಗಳು, ಅವ್ರದೇ ಎಡಿಟಿಂಗ್ ಸೆಂಟರ್, ಅವ್ರದೇ ಮ್ಯೂಸಿಕ್, ಅವ್ರದೇ ಡಬ್ಬಿಂಗ್, ಎಲ್ಲವನ್ನೂ ಸಹಿತ ಅವ್ರ ಸ್ವಂತ ಆದಾಯದ ದುಡ್ಡನ್ನು ತೆಗೆದುಕೊಂಡು ಹಾಕಿ ಕಂಪ್ಲೀಟ್ ಆಗಿ ಸೆಟ್ ಮಾಡ್ತಿದ್ದಾರೆ. ಕಲಾವಿದರನ್ನು ಹೊರತುಪಡಿಸಿ ಎಲ್ಲವೂ ಅವ್ರ ಹತ್ರ ಇದೆ. ಕಲಾವಿದರನ್ನು ಮಾತ್ರ ಅಲ್ಲ, ಅಷ್ಟು ಜನ ಕಲಾವಿದರನ್ನು ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ ಅವ್ರಿಗೆ. ಅಷ್ಟೆಲ್ಲ ಅವರೇ ಮಾಡಿದ್ರಿಂದ ಮತ್ತೆ ಇದನ್ನೇ ಸಹಿತ ಬೇರೆ ಬೇರೆ ಸಿನಿಮಾಗಳು ಬರ್ತಾ ಹೋಗಲಿ. ಎಚ್ಚರಿಕೆಯ ಸಿನಿಮಾ, ಪ್ರಜ್ಞೆ ಇರ್ತಕ್ಕಂಥ ಸಮಾಜವನ್ನು ಬದಲಾಯಿಸ್ತಕ್ಕಂಥ ಸಿನಿಮಾಗಳು ಇನ್ನೂ ಹೆಚ್ಚು ಬರಲಿ. ನಾನು ನೋಡಿದಂತವ್ರು ಮುಸ್ಲಿಂ ಗಣರ ಮೂಲಭೂತವಾದಿಗಳು ಅಂತ ಹೇಳ್ತಾರೆ. ಅದರೊಳಗೆ ಕೋಮು ಸೌಹಾರ್ದತೆಯನ್ನ ಹೆಚ್ಚು ಎತ್ತಿ ಹಿಡಿತಕ್ಕಂಥ ವ್ಯಕ್ತಿ ಉಮರ್. ಕೋಮು ಸೌಹಾರ್ದತೆಯ ಬಗ್ಗೆ ಎಷ್ಟೋ ಸಾರ್ತಿ ನಮ್ಗೆ ಹೇಳಿದಿಲ್ಲ, ಭಾಷಾ ಸೌಹಾರ್ದತೆ ಬಗ್ಗೆ ಒಂದ್ಸತಿ ನನ್ನ ಅತಿಥಿಯಾಗಿ ಕರೆದ್ರು. ಯಾಕೆ ಅಂದ್ರೆ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ. ಅವ್ರು ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ನೋಡಿದ್ರೆ ಎಲ್ಲರೂ ಅವರೇ ಮುಸ್ಲಿಂ ಬಾಂಧವರೇ ಇದ್ದಾರೆ, ಆದ್ರೆ ಆಚರಿಸ್ತಾ ಇರೋದು ಕನ್ನಡ ರಾಜ್ಯೋತ್ಸವ. ಸೊ ನನಗೆ ವಂಡರ್ ಆಗೋಗ್ಬಿಡ್ತಾರೆ, ಹೇಗೆ ಸಾಧ್ಯ ಅಂತಂದ್ರೆ, ಸರ್ ಅವ್ರಿಗೂ ಕನ್ನಡ ಪ್ರಜ್ಞೆ ಬರಲಿ. ನಮ್ ಜನ ಅವರೆಲ್ಲ, ಅವ್ರನ್ನ ಯಾಕೆ ನೀವು ಹೊರಗಡೆ ಇಡ್ತೀರಿ, ಯಾಕೆ ನೀವು ಸಪರೇಟ್ ಮಾಡ್ತೀರಿ?
ಅದಕ್ಕೋಸ್ಕರ ನಾವೆಲ್ಲರೂ ಮಿಂಗಲ್ ಆಗ್ಬೇಕು. ನಮ್ಮಲ್ಲಿ ನಮ್ಮ ಕಲ್ಚರ್ ನಿಮಗೆ, ನಿಮ್ಮ ಕಲ್ಚರ್ ನಮಗೆ, ನಮ್ಮ ಭಾಷೆ ನಿಮಗೆ, ನಿಮ್ಮ ಭಾಷೆ ನಮಗೆ, ಈ ರೀತಿ ಎಕ್ಸ್ಚೇಂಜ್ ಆಗ್ತಾ ಹೋಗ್ಬೇಕು, ಆ ಸಂವಾದತೆ ಮೂಡಬೇಕು ಅನ್ನುವಂಥ ಶ್ರಮವನ್ನ ಪ್ರತಿ ವರ್ಷ ಅವರು ಇದಕ್ಕಿಂತ ದೊಡ್ಡ ಹಾಲ್ ಅಲ್ಲಿ ಅದರದ್ದು 25,000 ರೂಪಾಯಿ ಇದುನೇ ಇದೆ, ಅದು ಆ ಹಾಲ್ಗೆ ಬಾಡಿಗೆ ಕಟ್ಟಿಬಿಟ್ಟು ಒಂದು ಅದ್ಭುತವಾದಂತ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಲೆವೆಲ್ಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಭಾಷಾ ಸೌಹಾರ್ದತೆ, ಕೋಮು ಸೌಹಾರ್ದತೆ, ಸಿನಿಮಾ ಸೌಹಾರ್ದತೆ, ಇವುಗಳೆಲ್ಲದರ ಜೊತೆಗೂ ಸಹಿತ ಅವರು ಒಂದು ಪ್ಯಾಷನ್, ಒಂದು ಐಡಿಯಾ, ಇಂಟೆಲೆಕ್ಚುಯಲ್ ಕೆಲಸ ಮಾಡ್ತಾ ಇದೆ. ಅದು ಮುಂದುವರಿಲಿ ಮುಂದುವರಿಲಿ ಮುಂದುವರಿಲಿ. ಬದುಕು ಹೋರಾಟ ನಂಬಿಕೆ ಒಂದೇ ದಾರಿ. ಅವರು ಇದು ಇದಷ್ಟೇ, ಬದುಕು ಹೋರಾಟ ನಂಬಿಕೆ ಒಂದೇ ದಾರಿ ಅಂತ. ಅದು ನಂಬಿಕೆ ನಿಮ್ಗೆ ಎಲ್ಲರೂ ಇರ್ಲಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಿರ್ತಾರೆ. ಹಾಗಾಗಿ ಯಾಕಂದ್ರೆ ಇದ್ರ ಬಗ್ಗೆ ಹೇಳ್ಬೇಕಾಗಿದೆ. ನಾನು ಆಕ್ಚುಲಿ ಸಂಜೆ ಬಂದಿದ್ದಾರೆ, ಸೊ ಕೂತ್ಕೊಳ್ಳಿ. ಸೊ ಮೊಹಮ್ಮದ್ ನಾಮದ್ ಹೇಮ್ ಶರೀಫ್ ಹಸ್ತಿ ಅಂತ ನಿಮ್ಗೆ ಒಂದು ಇಟ್ಬಿಟ್ಟೆ. ಸೊ ನಾನು ಇಂಗ್ಲಿಷ್ ನಲ್ಲಿ ಫುಲ್ ಸ್ಕ್ರಿಪ್ಟ್ ಬರ್ಕೊಂಡಿದ್ದೆ. ಈ ಮೂವಿಗೆ ಟೋಟಲ್ ಡೈಲಾಗ್ ಇಂಗ್ಲಿಷ್ ನಲ್ಲಿ ಫುಲ್ ಆಗಿ ಬಂದ್ಬಿಟ್ಟೆ. ಆಮೇಲೆ ನನ್ಗೆ ಒಂದು ನಂಬಿಕೆ ಏನಂದ್ರೆ ನಮ್ಮವ್ರು ಇದ್ದಾರೆ, ಅವ್ರಿಗೆ ಕೊಟ್ಬಿಡೋಣ, ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಳ ಅಂತ 5 ಜನರು ಕೊಟ್ಟೆ. 5 members ಐ ಗೇವ್ ಇಟ್. 5 ಜನ ಕೊಟ್ರು ಏನಂದ್ರೆ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಫೈನಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂದು ಬಂದೇ ಇಲ್ಲ. ಇದೇ ನನ್ನಲ್ಲಿ ಇರೋದು ಪ್ರಾಬ್ಲಮ್. ತಿರ್ಗಾ ಅದನ್ನ ಕನ್ನಡದಲ್ಲಿ ರೆಡಿ ಮಾಡಿದೆ, ನಾನೇ ಫ್ಲಾಗ್ ಮಾಡಿದೆ. ಇದೊಂದು ಗೊತ್ತಿರಲಿ ಅಂತ ನಾನು ಹೇಳ್ತಿರೋದು. ಯಾಕಂತ ಹೇಳಿದ್ರೆ ನಾನು 5 members ಕೊಟ್ಲು, ಅವ್ರು ಚೆನ್ನಾಗಿ ಮಾಡ್ತಾ ಇದಾರೆ, ಇಲ್ಲ ಅಂತಿಲ್ಲ, ಅವರು ಮಾಡ್ತಾ ಇದಾರೆ, ಬಟ್ ನನ್ಗೆ ಬೇಕಾಗಿರೋ ಆ ವರ್ಡ್ಸ್ ಬಂದಿಲ್ಲ. ಅದರ ನಂತರ ನನಗೆ ಸೂಪರ್ವಿಷನ್ಗೆ 2 ಇಟ್ಕೊಂಡಿದ್ದೆ, ರಾಘವ್ ಸೂರ್ಯ ಅವರು ಮತ್ತೆ ಸ್ನೇಹಾರಾವ್ ಅವರು. ಇವರಿಬ್ಬರು ಸೂಪರ್ವೈಸರಿ ಆಗಿ ಈ ಕನ್ನಡದಲ್ಲಿ ಸೂಪರ್ವೈಸರಿಗೆ ಎಲ್ಲೆಲ್ಲಿ ವರ್ಡ್ಸ್ ಏನೇನು ಸ್ವಲ್ಪ ಚೇಂಜಸ್ ಮಾಡ್ಬೇಕು ಅದೆಲ್ಲ ಅವ್ರು ನೋಡ್ಕೊಂಡ್ರು. ಮತ್ತೆ ಅದರಲ್ಲಿ ಶೂಟಿಂಗ್ ನಲ್ಲಿ ಕೂಡ ಅವ್ರು ಕನ್ನಡದ ಬೆಟರ್ ವರ್ಡ್ಸ್ ಅದು ಹೇಗೆ ಉಪಯೋಗ ಮಾಡೋದು ಅಂತ ಅವರಿಬ್ರು ನಮ್ಗೆ ಗೈಡ್ ಮಾಡಿದ್ರು. ಅದೇ ರೀತಿ ನನಗೆ ಫುಲ್ ಆಗಿ ಕನ್ನಡದಲ್ಲಿ ಬಂದ್ಬಿಟ್ಟು ಲಿರಿಕ್ಸ್ ಗಿರೀಶ್ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರ ನಾನು ಪ್ರೂಫ್ ರೀಡಿಂಗ್ ಮಾಡಿಸ್ಕೊಂಡು ಆಮೇಲೆ ಅವ್ರ ಹತ್ರ ಅಭಿಪ್ರಾಯ ತಗೊಂಡು ಫೈನಲೈಸ್ ಮಾಡ್ತೀವಿ. ಸೊ ದಿಸ್ ದ ರಿಯಾಲಿಟಿ ಆಫ್ ದಿ ಸ್ಕ್ರಿಪ್ಟ್. ಥ್ಯಾಂಕ್ ಯು. ಮೊದಲನೇದು ಇಲ್ಲ, ಬೇಗ ಮುಗಿಸ್ತಾರೆ. ಮೊದಲನೇದು ಉಮರ್ ಶರೀಫ್. ಮತ್ತೆ ಇಲ್ಲಿ ಬಹಳಷ್ಟು ಜನ ಮುಸಲ್ಮಾನ್ ಬಾಂಧವರಿದ್ದೀರಿ, ಅವ್ರಿಗೆ ಈದ್ ಮುಬಾರಕ್. ಮೊದಲನೇ ಅವ್ರ ಕುಟುಂಬ, ಅವ್ರ ತಂದೆ ಬೇರೆ ಬಂದ್ರು, ಮನೆ ಬಂದಿದ್ರು, ನಮ್ಮ ಆಫೀಸಿಗೆ ಬಂದಿದ್ರು. ಸೊ ನಾನು ಮೊದಲನೇ ಬಾರಿ ಉಮರ್ ಅವ್ರನ್ನ ಭೇಟಿಯಾಗಿದ್ದು ನಮ್ಮ ಎರಡು ಮೀಡಿಯಾ ಅನ್ವೇಷ್ ಪಾಟೀಲ್ ಅವ್ರ ಕಡೆಯಿಂದ. ಇವ್ರನ್ನ ತದೇಕ ಚಿತ್ತವಾಗಿ ಒಂದು 5 ನಿಮಿಷ ಇವ್ರ ಮಾತುಗಳನ್ನ ಕೇಳಿದೆ. ಕೇಳಾದ್ಮೇಲೆ ಒಂದೇ ಒಂದು ಮಾತನ್ನ ಅಂದಿದ್ದು, ಅಂದ್ರೆ ನೀವೇನ್ ಮಾಡ್ತಾ ಇದ್ರಿ, ನಿಮ್ ಬ್ಯಾಕ್ ಗ್ರೌಂಡ್ ಏನು ಎತ್ತ ಅಂತ ಜನರಲ್ ಆಗಿ ಮಾತಾಡಿದಾಗ ಅವ್ರು ಬಳಸಿದಂತ ಭಾಷೆ ಮತ್ತೆ ಅವರು ಮಾತಾಡಿದಂತ ರೀತಿ, ಆಮೇಲೆ ಅವರ ಎಲ್ಲಾ ನಡವಳಿಕೆಗಳನ್ನ ಕೇಳಾದ್ಮೇಲೆ ಒಂದೇ ಒಂದು ಮಾತು ಕೇಳಿದೆ, ಗುರು ನಿಮ್ ನನ್ನ ಮಗಗಳು ಕರ್ಕೊಂಡ್ ಬಂದಿದ್ರು ಇಂಡಸ್ಟ್ರಿಗೆ ಅಂತ ಕೇಳಿದೆ. ಸಿನಿಮಾ ಇಂಡಸ್ಟ್ರಿ ಕರ್ಕೊಂಡ್ಬಂದು ನನ್ನ ಮಗ ಯಾರು ದಯವಿಟ್ಟು ಹೇಳು ಅಂತ ಅವ್ರ ಮೇಲೆ ತೋರಿಸ್ಬಿಟ್ಟು ದೇವರು ಅಂದ್ರು. ಇನ್ನೇನು ಅನ್ನಂಗಿಲ್ಲ, ಆಯ್ತು ಸುಮ್ಮನೆ. ಆಮೇಲೆ ಅವ್ರು ಹಾಳ ಉಂಟ ಎಲ್ಲ ತಿಳ್ಕೊಂಡು ಇದನ್ನ ನಾನು ನೋಡಿದೆ, ಅದು ಟೀಸರ್ ಎಲ್ಲ ನೋಡಿದೆ. ಅದನ್ನ ವ್ಯಕ್ತಿಗತವಾಗಿ ನೀವು ಇದನ್ನೇನ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ? ಯಾಕಂದ್ರೆ ಈಗ ಬಂತು, ನಮ್ ಕೆಲವು ಪತ್ರಕರ್ತ ಮಿತ್ರರು ಕೇಳಿದ್ರು, ಪ್ರಶ್ನೆ ಕೇಳಿದ್ರು, ಅದಕ್ಕೆ ತಕ್ಕಂಗೆ ಅವ್ರು ಉತ್ತರವನ್ನು ಕೊಟ್ಟರು. ಒಂದು ಕಾಕತಾಳೀಯ ಏನಪ್ಪಾ ಅಂದ್ರೆ, ಇವರು ಶೂಟಿಂಗ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತು. 1 ವರ್ಷ ಆಯ್ತು. ಈಗ ನೀವ್ ಹೇಳಿದ್ರಿ ಕೆಲವೊಂದು ವಿಚಾರ ಎತ್ತೋದ್ ಬೇಡ, ಅವ್ರಿಗೆ ಸೆಲೆಬ್ರಿಟಿ ಹೆಸರು ಹೇಳೋದ್ ಬೇಡ ಅಂತ. ಅದನ್ನ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಸುದೀಪ್ ಅವ್ರಿಗೆ ಈ ಹಿಂದೆ ಒಂದು ಸೆಲೆಬ್ರಿಟಿ ಆದಾಗ ದಯಮಾಡಿ ನಿಮ್ ಬಗ್ಗೆ ಸಾರ್ವತ್ರಿಕ ವಲಯದಲ್ಲಿ ಈ ರೀತಿ ತುಂಬಾ ಅಪಸ್ವರಗಳು ಬರ್ತಾ ಇದಾವೆ ಅನ್ನೋದನ್ನ ಅವ್ರಿಗೆ ನಾವು ಮನವಿ ಮಾಡಿಕೊಂಡಾಗ, ನೆಕ್ಸ್ಟ್ ಕಾಂಟ್ರಾಕ್ಟ್ ಅಲ್ಲಿ ನಾನು ಇರಲ್ಲ ಅಂತ ಹೇಳಿ 2.5 years ಆಯ್ತು ಆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗಿ. ಅದಾದ್ಮೇಲೆ ಇನ್ನೊಂದು ಪಾಲ್ಪರ ಯಾವುದೋ ಒಂದು ಇದಕ್ಕೂ ಕೂಡ ಅವ್ರನ್ನ ಕೇಳಿದಾಗ ತಿರುಗಿ ನಾಳೆ ಇದು ರಿಪೀಟ್ ಆಗುತ್ತೆ, ನಾನು ಅದನ್ನು ಮಾಡಲ್ಲ ಅಂತ ಹೇಳ್ಬಿಟ್ಟು ಅವರು ವಿನಮ್ರವಾಗಿ ಅದರಿಂದ ದೂರ ಆದ್ರು. ಅಂದ್ರೆ ಒಬ್ಬ ಸೆಲೆಬ್ರಿಟಿ ಒಂದು ಸಾರ್ವತ್ರಿಕ ವಲಯದಿಂದ ಬರ್ತಕ್ಕಂತಹ ಬೌನ್ಸ್ ಏನಿದೆ, ಅವರಿಂದ ಬರ್ತಕ್ಕಂತಹ ವಿಚಾರಧಾರೆಗಳಿಗೆ ಸ್ಪಂದಿಸಿ ಅದಕ್ಕೆ ರಿಯಾಕ್ಟ್ ಮಾಡಿ ನನ್ಗೆ ಬೇಡ ಅದು ಅಂತ ನೋಡಿದಂತಹ ಏಕೈಕ ನಟ ಅಂದ್ರೆ ಅದು ಸುದೀಪ್ ಅವರು, ನಾನು ಅಬ್ಸರ್ವ್ ಮಾಡಿದ ಪ್ರಕಾರ.
ಇವಾಗ ಬಹಳಷ್ಟು ಜನ ಹಿಂದಿ ಹಿಂದಿಗಳಲ್ಲಿ ತುಂಬಾ ಜನ ನಟರಿದ್ದಾರೆ. ಹಾಗಂತ ಹೇಳಿ ನಾನು ಇವರು ನನ್ನ ಅಣ್ಣವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಇದು ರಮ್ಮಿ ಆಟ ಹೊಸ ರೂಪ. ಏನ್ ಹೇಳಿ, ಇದು ಆನ್ಲೈನ್ ಬಂದು ಹೊಸ ನಮ್ಮ ಕನ್ನಡ ಆರ್ಟಿಸ್ಟ್ಗಳು ಮಾಡ್ತಾ ಇದ್ದಾರೆ. ಮಾಡಿದ್ದಾರೆ ಸರ್. ಅಲ್ಲ ಆ ಪಾತ್ರೆ ಅವ್ರಿಗೆ ಬಂದಿರಲಿಲ್ಲ. ಅದು ಬಂದಾಗ ಅವ್ರು ಇನ್ನೊಬ್ರು ಮುಂಚೆನೆ ದೂರ ಆಗಿದ್ರು. ಬಟ್ ಇವ್ರು ಗೊತ್ತಿಲ್ದಂಗೆ ಹೋಗಿ ವಾಪಸ್ ಬಂದ್ಬಿಟ್ಟು ಬೇಡ ಅಂತ. ಹೌದು ಸರ್, ಮಾಡ್ತಾ ಇದ್ದಾರೆ ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಅದು ಅವರ ಒಂದು ಭಾವನೆ ಮತ್ತೆ ಅವರ ಸಿನಿಮಾದ ಮೂಲಕ ಮತ್ತೆ ನಮ್ಮ ಅಣ್ಣವರು ಹೇಳೋದ್ರ ಪ್ರಕಾರ ಅದು ಅವತ್ತಿನ ಕಾಲದ ಪಗಡೆ ಆಟ. ರಾಜ್ಯಗಳನ್ನೇ ಅಡ ಇಟ್ರು, ಹೆಂಡತಿ ಮಕ್ಕಳನ್ನೇ ಅಡ ಇಟ್ರು, ಎಲ್ಲ ಮಾಡ್ಕೊಂಡು ಬಂದ್ರು. ಅವತ್ತಿನ ಕಾಲಘಟ್ಟಕ್ಕೆ ಅದು ಆ ರೀತಿಯಾದಂತಹ ಆಟವಾಗಿತ್ತು. ಆ ಆಟ ಈಗ ಹೊಸ ಆವಿಷ್ಕಾರದಲ್ಲಿ ರಮ್ಮಿ ಆಟ ಆನ್ಲೈನ್ ಪ್ಲೇ ಅಂತ ಬರ್ತಾ ಇದೆ. ಈಗ ಅಂಕಿಅಂಶನೂ ಕೂಡ ನಾವು ಹೇಳಿದ್ರು, ಎಷ್ಟೆಷ್ಟು ಕೋಟಿಗಳು ಲಾಸ್ ಆಗ್ತಾ ಇದಾವೆ ಏನು ಇರ್ತ ಅಂತ, ಎಷ್ಟೋ ಮನೆ ಮಠಗಳು ಹಾಳಾಗಿ ಹೋಗ್ತಾ ಇದಾವೆ ಅನ್ನೋದ್ರ ಬಗ್ಗೆನೂ ಕೂಡ ಎಲ್ಲವನ್ನು ಆ ಒಂದು ವಿಚಾರದಲ್ಲಿ ನಾನು ಲಾಸ್ಟ್ ಇವರು ನಮ್ಮ ಇದು ಆಡಿಯೋ ಇದು ನಾನು ಟೀಸರ್ ತೋರ್ಸಕ್ಕೆ ಅಂತ ಬಂದಿದ್ರು. ಅವಾಗ ಹೇಳಿದ್ದೆ, ದಯಮಾಡಿ ಈ ಚಿತ್ರವನ್ನ ರಮ್ಮಿ ಆಡೋನ್ ನೋಡ್ತಿರೋ ಬಿಡ್ತಿರೋ ಬೇಕಾಗಿಲ್ಲ. ಆದ್ರೆ ಆ ಮಕ್ಕಳು ಏನ್ ಸಣ್ಣ ಮಕ್ಕಳಿದಾವೆ, ಇನ್ನು ಈಗ ಬೆಳೀತಾ ಇದಾವೆ, ಅವರ ತಂದೆ ತಾಯಿಗಳು ದಯವಿಟ್ಟು ಈ ಚಿತ್ರವನ್ನು ನೋಡ್ಬೇಕು. ಅವರು ಮೊಬೈಲ್ಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಸ್ಟಡಿ ಮಾಡಬೇಕು. ಆದಷ್ಟು ಅದನ್ನ ಅವಾಯ್ಡ್ ಮಾಡಿಸಿದ್ರೆ ಅವರ ಬದುಕುಗಳು ಮುಂದಿನ ದಿನಗಳಲ್ಲಿ ಸುರಕ್ಷಿತವಾಗಿ ವ್ಯವಸ್ಥಿತವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಈಗ ನಾನು ಇವ್ರದ್ದು ಏನೇನ್ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ, ಅವತ್ತು ನನ್ನ ಹತ್ರ ಹೇಳಿದ್ರು. ಅದಕ್ಕೆ 15 ನಿಮಿಷ ನಾನು ಏನು ಮಾತಾಡಲಿಲ್ಲ. ಇವರು ಜೀವನದಲ್ಲಿ ಓದೋದು ಬಿಟ್ಟು, ಸ್ಟಡಿ ಮಾಡೋದು ಬಿಟ್ಟು ಬೇರೆ ಏನೂ ಮಾಡಿಲ್ಲ ಸರ್ ಅಂತ ಇವ್ರು ಹೇಳ್ತಾ ಇದ್ದೆ. ಅಂದ್ರೆ ಅಷ್ಟು ಒಂದು ಯಾವ್ದಾರ ವಿಚಾರಕ್ಕೆ ಕೈ ಹಾಕಿದ್ರೆ ಅದರ ಆಳ ಉದ್ದ ಅಗಲವನ್ನ ಸಂಪೂರ್ಣವಾಗಿ ಪರೀಕ್ಷಿಸಿ ಅದಕ್ಕೆ ಕೈ ಹಾಕ್ತಾರೆ ಅನ್ನೋದಕ್ಕೆ ಇವರು ಟೀಸರ್ನ ನಾನು ಇನ್ನೊಂದು ಬೇರೆ ಟೀಸರ್ ಕೂಡ ನೋಡಿದೆ. ಆಮೇಲೆ ಒಬ್ಬ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಆಗಿ ಅವರು ಹೇಳಿದ ಅಷ್ಟೂ ವಿಚಾರಗಳು ಏನಿದ್ವಲ್ಲ ಅವ್ರನ್ನ ನೋಡಕ್ ಹೋದಾಗ ಒಂದು ಸಾಮಾಜಿಕ ಕಳಕಳಿ ಅಂತಕ್ಕಂಥದ್ದು. ಈಗ ಚಿತ್ರದ ಮೂಲಕ ನೀವೇನ್ ಸಂದೇಶ ಕೊಡ್ತಾ ಇದ್ದೀರಿ ಅಂತ ನನ್ನ ಪತ್ರಕರ್ತರು ಬಹಳ ಜನ ಕೇಳ್ತಾರೆ. ಅದನ್ನ ಏನು ನಿಮ್ ಚಿತ್ರದಲ್ಲಿ ಸಂದೇಶ ಏನಿದೆ ಅಂತ ಹೇಳಿ ಅಂತ ಅದನ್ನ ನಾನು ಅನುಭವಿಸಿದ್ದೀನಿ. ಆಮೇಲೆ ನನಗೆ ಅದು ಬೇಕು, ಆ ತರದ ಪ್ರಶ್ನೆಗಳು ಬೇಕು. ಏನ್ ಸಂದೇಶ ಕೊಡ್ತಾ ಇದ್ದೀವಿ ಅಂದ್ರೆ ಅಟ್ಲೀಸ್ಟ್ ಮುಂದಿನ ದಿವಸದಲ್ಲಿ ರಮ್ಮಿ ಆಟ ಆಡೋದನ್ನ ನಿಲ್ಲಿಸುವಂತ ಒಂದು ಪ್ರಶ್ನೆ ಸಂದೇಶವನ್ನ ಕೊಡ್ತಾ ಇದ್ದೀನಿ ಅಂತ ಹೇಳೋದಕ್ಕೂ ಕೂಡ ಒಂದು ಖುಷಿ ಆಗುತ್ತೆ. ನಾನು ಇನ್ನು ಉಳಿದ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲಾ ನಟ ನಟಿಯರು ಅವರ ವಿಚಾರಗಳನ್ನ ಅವ್ರು ಹೇಳ್ಕೊಂಡ್ರು. ಇಲ್ಲಿ ಸೂಕ್ಷ್ಮವಾಗಿ ನನ್ನ ಪತ್ರಕರ್ತ ಸ್ನೇಹಿತರು ಕೂಡ ಹೇಳಿದ್ರು ಬೇಗ ಮುಗಿಸಿ ಅಂತ, ಯಾಕಂದ್ರೆ ಟೈಮ್ ಆಗುತ್ತಲ್ಲ. ಅಲ್ಲ, ಸೂಕ್ಷ್ಮತೆಯೂ ಕೂಡ ನನಗೆ ಅರ್ಥ ಆಗುತ್ತೆ. ಹಾಗೇನೆ ಈ ಒಂದು ಓವರ್ ಆಲ್ ಇವರು ಒಂದು ದಿವಸ ಟೀಸರ್ ಇನಾಗ್ರೇಷನ್ಗೆ ಅಂತ ಅಲ್ಲಿ ಆಫೀಸ್ ಕರೆದಾಗ ಇವರ ಜೊತೆನಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಅಷ್ಟೋ ಜನನು ಕೂಡ, ಅಂದ್ರೆ ಇವರ ಸಿನಿಮಾದಲ್ಲಿ ವರ್ಕ್ ಮಾಡಿದವನ್ನ 1 hour ಅಲ್ಲಿ ಎಲ್ಲರನ್ನೂ ಕರ್ಸ್ಕೊಂಡ್ರು. ನಾನು ಹೇಳಿದೆ, ಬ್ರದರ್ ನೀವು ಒಬ್ಬರೇ ಬರ್ತೀನಿ ಅಂತ ಹೇಳಿದ್ರಲ್ಲ ಅಂದ್ರೆ, ಇಲ್ಲ ಎಲ್ಲರೂ ಬೇಗ ಬರ್ಕೊಂತಾರೆ. ಅಂದ್ರೆ ಆ ಹಂಚಿ ತಿನ್ನುವಂತ ಒಂದು ಮನೋಭಾವನೆ, ಹಂಚಿಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನ ಹಂಚಿಕೊಳ್ತಕ್ಕಂಥ ಆ ಮನಸ್ಥಿತಿ ಏನಿದೆಯಲ್ಲ ಅದು ಅವರಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರೊಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ. ಆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇವತ್ತಿನ ದಿನ ಆ ಒಂದು ಎತ್ತರಕ್ಕೆ ಬೆಳೆದ್ರೂ ಕೂಡ ಅವರು ಈ ಸಾಮಾಜಿಕ ಕಳಕಳಿ ಅಂತಕ್ಕಂಥದ್ದು ಏನಿದೆ, ಜನಗಳನ್ನ ಎಚ್ಚರಿಸಬೇಕು, ಅವ್ರನ್ನ ಒಂದು ಸರಿದಾರಿಗೆ ತರಬೇಕು ಅಂತಕ್ಕಂಥ ಪ್ರಯತ್ನ ಇದೆಯಲ್ಲ, ಅದಕ್ಕೆ ಮೊದಲನೇದಾಗಿ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಜೊತೆನಲ್ಲಿ ಈಗ ನನ್ನ ಕೆಲವೊಂದು ನನ್ನ ಸ್ನೇಹಿತರು ನನ್ನ ಪತ್ರಕರ್ತ ಸ್ನೇಹಿತರು ಹೇಳಿದ್ರಿ ನೋಡ್ಕೊಂಡು ರಿಲೀಸ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರಲ್ವಾ. 177 ಕಂಟ್ರಿನಲ್ಲಿ ಸ್ಟ್ರೀಮಿಂಗ್ ಆಗ್ತಕ್ಕಂತಹ ಒಂದು ಆಪ್ ಅನ್ನ ಸಿನಿ ಬಜಾರ್ ಅಂತಕ್ಕಂಥ ಆಪ್ ನೊಂದಿಗೆ ಇವ್ರ ಜೊತೆ ಚರ್ಚೆ ಮಾಡಿಸಿದ್ದೀನಿ. ಥಿಯೇಟ್ರಿಕಲ್ ಥಿಯೇಟರ್ ಆದ್ಮೇಲೆ ನಿಮಗೆ ಚೆನ್ನಾಗಿದ್ರೆ ಕಂಟೆಂಟ್ ಪೈರಸಿ ಬಂದೇ ಬರುತ್ತೆ. ಸೊ ಒಂದು ಥಿಯೇಟರ್ ಮುಗಿತಾ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಇಮಿಡಿಯೇಟ್ ಆಗಿ ಸಿನಿ ಬಜಾರ್ ಅಲ್ಲಿ ಅದು ಅಪ್ಲೋಡ್ ಆಗ್ಬೇಕು. 177 ಕಂಟ್ರೀಸ್ ಅಲ್ಲಿ ಅದು ಟೆಲಿಕಾಸ್ಟ್ ಆಗುತ್ತೆ. ಅಷ್ಟೂ ಕಂಟ್ರಿನಲ್ಲಿ ಇರ್ತಕ್ಕಂಥವ್ರು ಆ ಸಿನಿಮಾವನ್ನ ಆನ್ಲೈನ್ ಅಲ್ಲಿ ನೋಡ್ಕೊಂತಾರೆ. ಯಾವುದೇ ಕಾರಣಕ್ಕೂ ಪೈರಸಿ ಆಗೋದಕ್ಕೆ ಅವಕಾಶ ಇಲ್ಲ. ಸೊ ಆ ಒಂದು ವ್ಯವಸ್ಥೆಯನ್ನು ಕೂಡ ಪರ್ಯಾಯವಾಗಿ ಇವ್ರಿಗೆ ಹುಡುಕಿ ಕೊಟ್ಟಿದ್ದೀನಿ. ಆ ನಿಟ್ಟಿನಲ್ಲಿ ಇವರೆಲ್ಲ ಕಾರ್ಯಪ್ರವೃತ್ತರು ಆಗಿದ್ದಾರೆ. 100 ಭಾಗ ಸೇಫ್ ಆಗ್ಲೇಬೇಕು ಸರ್. ಆಮೇಲೆ
ಎಸ್ 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 ಎಕನಾಮಿಕ್ಸ್ ಹೆಂಗದು? ಎಕನಾಮಿಕ್ಸ್ ಸರ್, ಈಗ 177 ಕಂಟ್ರೀಸು ಇವರು ಯಾವುದೇ ರೈಟ್ಸ್ ಗಳನ್ನ ಕೊಡಲ್ಲ. ಇವರು ಒಂದು ವಾರಕ್ಕೆ ಅಂತ ನಮ್ಗೆ ರೈಟ್ಸ್ ಕೊಡ್ತಾರೆ. ಇದು ಟೆಲಿಕಾಸ್ಟಿಂಗ್ ರೈಟ್ಸ್. ಆ ಒಂದು ವಾರಕ್ಕೆ ಕೊಡ್ತಕ್ಕಂಥ ಟೆಲಿಕಾಸ್ಟಿಂಗ್ ರೈಟ್ಸ್ ಅಥವಾ 10 days 50 days ಏನೋ ಒಂದು ಮಾತಾಡ್ಕೊಂತೀವಿ. ಆ 177 ಕಂಟ್ರಿಯಿಂದ ಟೆಲಿಕಾಸ್ಟ್ ಆಗಿ ಯಾವುದೋ ಒಂದು ಕಂಟ್ರಿನಲ್ಲಿ ಕೂತ್ಕೊಂಡು ಅವನೊಂದು 40 ರೂಪಾಯಿನೋ 35 ರೂಪಾಯಿನೋ ಏನ್ ಫಿಕ್ಸ್ ಮಾಡಿರ್ತೀವೋ ಅದನ್ನ ಆನ್ಲೈನ್ ಅಲ್ಲಿ ಆ ಸಿನಿಮಾನ ನೋಡಿದ್ರೆ ಇವ್ರಿಗೇನ್ ಡ್ಯಾಶ್ ಬೋರ್ಡ್ ಕೊಟ್ಟಿರ್ತೀವಿ, ಆ ಡ್ಯಾಶ್ ಬೋರ್ಡ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಅದು ನೀವು ಯಾವ ತರ ಮಾತಾಡ್ಕೊಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 30-70, 40-60, ಇದು ಇನ್ ಕೆಲವು 50-50. ಈಗ ಏನಾಗುತ್ತೆ, ಅದು ಥಿಯೇಟ್ರಿಕಲ್ ರಿಲೀಸ್ ತರನೇ ಕೂಡ ಅದಕ್ಕೂ ಕೂಡ ಇವರು ಪಬ್ಲಿಸಿಟಿ ಮಾಡಬೇಕಾಗ್ತದೆ. ಈಗ ಆಲ್ರೆಡಿ ಪಬ್ಲಿಸಿಟಿ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ, ಸಿನಿ ಬಜಾರ್ ಅಂತ ಹೇಳಿ. ವಾಸು ಸರ್ ಅದೇ ಇವಾಗ ನನ್ನ ಅದೇ ವಿಚಾರಕ್ಕೆ ಬರ್ತಾ ಇದ್ದೆ. ನಾನು ಬಂದು ಪಕ್ಕದಲ್ಲಿ ಕೂತಾಗ ವಾಸು ಸರ್ ಒಂದು ಮಾತು ಹೇಳಿದ್ರು, ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರುಗಳಿಗೆ ಯಾಕೆ ಇಂಥ ಸಣ್ಣ ಇದು ಗೊತ್ತಾಗಲ್ಲ ಅಂದ್ರು. ಏನಣ್ಣ ಅಂತ ಕೇಳಿದೆ. ಈಗ ನೀವೆಲ್ಲ ಅಲ್ಲಿ ನೋಡಿ ಇಲ್ಲಿ ಹಾಕಿದ್ರಿ ಎಲ್ಲ, ಅದಕ್ಕೆ ಚೇರುಗಳು ಹಾಕಿದ್ರೆ ಟೈಟ್ಲ್ ಇಲ್ಲೆಲ್ಲೂ ಕಾಣ್ತಾ ಇಲ್ಲ ಅಲ್ವಾ? ಇದನ್ನ ಸಾಧ್ಯವಾದಷ್ಟು ಮೇಲ್ಗಡೆ ಹಾಕಿ ನೀವು ಅದನ್ನ ಆಸ್ ಇಟ್ ಈಸ್ ಕೆಳಗಡೆ ಇಟ್ಕೊಂಡು ಮಾಡ್ಕೊಂಡ್ರೆ ಪ್ರಾಬ್ಲಮ್ ಏನು ಅಂತ ಕೇಳಿದ್ರು. ಇಲ್ಲ ಸರ್, ಈ ಕೆಲವರು ಕೇಳಿದೆ, ಅವರು ಇಲ್ಲ ಇವನ್ ತಗೊಂಡೋಗಿ ನಾವು ಮಾಲ್ಗಳಲ್ಲಿ ಇಡ್ತೀವಿ ಅಂತ ಹೇಳಿದ್ರು. ಮಾಲ್ಗಳಲ್ಲಿ ಇಟ್ಟರೆ ಮೇಲ್ಗಡೆ ಟೈಟಲ್ ಕಾಣಲ್ವಾ ಅಂತ ಕೇಳಿದ್ರು. ನಮ್ಗೆ ಅವ್ರ ಉತ್ತರ ಕೂಡ ಕಾಣ್ತಿಲ್ಲ. ಅಂದ್ರೆ ಇದು ಸಾಮಾನ್ಯವಾಗಿ ಇಂಥವನ್ನೆಲ್ಲ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ. ಮುಂದೆ ಇಂಥ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಸೊ ಎಲ್ಲ ಹೊಸ ನಟ ನಟಿಯರು, ರಾಘವ್ ಸೂರ್ಯ, ಅದೇ ನಮ್ದು ಅವ್ರದ್ದು ಡಿಬೇಟ್ಗಳಲ್ಲಿ ತುಂಬಾನೇ ನಡೀತದೆ. ಅಣ್ಣ ಅವ್ರದ್ದು ನಮ್ದು ಈ ಡಿಬೇಟ್ಗಳನ್ನು ಹೋದಾಗ ವ್ಯತಿರಿಕ್ತವಾದಂತಹ ವಿಚಾರಗಳು ಇದ್ದೇ ಇರ್ತವೆ. ಸೊ ಆ ಸಂದರ್ಭದಲ್ಲಿ ನಾವು ಸ್ವಲ್ಪ ಉದ್ಯಮದ ಬಗ್ಗೆ ಮಾತಾಡಿದಾಗ ಸ್ವಲ್ಪ ಕಾನ್ಫಿಡೆಂಟ್ಗಳು ಏನೇ ಆಗಿದ್ರು ಕೂಡ ಅಂತವನ್ನ ಯಾವನು ತಲೆಯಲ್ಲಿ ಇಟ್ಕೊಂಡಿದ್ದೇನೆ. ಅನ್ನೋದು ಏನೋ ಒಂದು ಐಡಿಯಾ ಕೊಟ್ರಿ ಬಣ್ಕರ್ನ ಹೆಂಗ್ ಹಿಡಿಬೇಕು ಅನ್ನೋದನ್ನು ಅಂತಾನು ಕೂಡ ಹೇಳಿದ್ರೆ ಆಮೇಲೆ ಕೇಳ್ತೀನಿ. ಅದಕ್ಕಂತೂ ಹೊಡೆಯುತ್ತೆ. ಆಲ್ ದಿ ಬೆಸ್ಟ್. ರಮ್ಮಿ ಆಟ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಅಲ್ಲ, ಅಥವಾ ಸಮಾಜವನ್ನ ತಿದ್ದತಕ್ಕಂತಹ ಒಂದು ಒಳ್ಳೆಯ ಪ್ರಯತ್ನ. ಆ ಪ್ರಯತ್ನಕ್ಕೆ ಮಾಧ್ಯಮದ ಎಲ್ಲಾ ಸ್ನೇಹಿತರು ಕೂಡ ಕೈ ಜೋಡಿಸಿ ಅವ್ರ ಕೈ ಹಿಡೀರಿ. ಆಮೇಲೆ ನಾನು ಭೇಟಿಯಾಗಿರ್ತಕ್ಕಂಥ ಇಷ್ಟು ವರ್ಷ, ನನ್ನ 35 ವರ್ಷದಲ್ಲಿ ಎಷ್ಟು ಜನ ಡೈರೆಕ್ಟರ್ಗಳನ್ನ ಭೇಟಿಯಾಗಿದ್ದೀನೋ, ನನಗೆ ಈಗ 30 ವರ್ಷದ ಕೆಳಗಡೆ ಇದ್ದಂತ ಡೈರೆಕ್ಟರ್ಗಳನ್ನ ಭೇಟಿಯಾದಂತ ಅನುಭವ ಇವ್ರನ್ನ ಭೇಟಿಯಾದಾಗ ಆಯ್ತು. ನಿಮ್ಮ ವಯಸ್ಸು ಎಷ್ಟು ಸರ್? 47. ಅಂದ್ರೆ ನಾನು 30 ವರ್ಷದ ಕೆಳಗಡೆ ಭೇಟಿಯಾದ ಡೈರೆಕ್ಟರ್ಗಳನ್ನ ಭೇಟಿಯಾದಾಗ ನೀವು 15 ವರ್ಷದ ಹುಡುಗ.